ಹ್ಮ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSA ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎಂಡೈನ್ಸ್ಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ, ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಎಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಗಳು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನ್, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುದು. ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ಈಗಾಗಲೇ ನಾವು ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಾಗವತದಲ್ಲಿ ಆ ಉದ್ಧವ ಕೃಷ್ಣ ತಾನು ಉದ್ಧವನಿಗೆ ಆ ಏನು ಉಪದೇಶ ಮಾಡಿದ್ದಾನೆ, ಉದ್ಧವ ಗೀತೆ ಅದನ್ನು ಕೇಳ್ತಾ ಇದ್ವಿ. ಅಲ್ಲಿ ಒಬ್ಬ ಅವಧೂತ ತಾನು ಯದುರಾಜನಿಗೆ ಹೇಳಿದಂತಹ ಉಪದೇಶ, ಆ ಉಪದೇಶವನ್ನು ತಾನು ಹೇಳ್ಕೊಂಡು ಬಂದ. ಅಲ್ಲಿ ಒಬ್ಬ ಮನುಷ್ಯನಿಗೆ ನಾನು ಉದ್ಧಾರ ಆಗಬೇಕು ಅನ್ನುವುದು, ಒಬ್ಬ ಮನುಷ್ಯ ಉದ್ಧಾರ ಆಗ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ಯಾರೋ ಗುರುಗಳಲ್ಲ, ಮತ್ತೆ ಅವನ ಮನಸ್ಸಿರ್ಬೇಕು. ಏಕೆಂದ್ರೆ ಮನಸ್ಸಿದ್ರೆ ಮಾತ್ರ ಅವನು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅವನಿಗೆ ದಾರಿ ತೋರಿಸುವ ಗುರು ಮನೆಯಲ್ಲೇ ಇರಲಿ, ಪಕ್ಕದ ಮನೆಯಲ್ಲೇ ಇರಲಿ, ಎಲ್ಲೇ ಇದ್ರೂ ಕೂಡ ಒಂದ್ ವೇಳೆ ಅವನಿಗೆ ಮನಸ್ಸೇ ಇಲ್ಲ ಅಂತಾದ್ರೆ ಆ, ಅವನು ಖಂಡಿತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಫಸ್ಟು ಅವನು ಗುರುವೇ ಇರಬೇಕು ಅಂತಿಲ್ಲ. ಮೊದಲು ನಾನು ಏನಾದ್ರೂ ಮಾಡಿ ಉದ್ಧಾರ ಆಗ್ಬೇಕು, ನನ್ನ ಬದುಕನ್ನು ನಾನು ಸಾರ್ಥಕ ಮಾಡಿಕೊಳ್ಬೇಕು, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಯಾವಾಗ ಅವನಲ್ಲಿ ಆಲೋಚನೆಗಳು ಬರ್ತದೆ, ಯದ್ಭಾವಂ ತದ್ಭವಸಿ, ಹಾಗೆ ಅವನಲ್ಲಿ ಬಂತು ಅಂತ ಆದ್ರೆ ಖಂಡಿತ ಅವನಿಗೆ ಈ ಪ್ರಕೃತಿಯೇ ಒಂದು ಗುರು. ಅಂದ್ರೆ ಗುರುವನ್ನ ಖಂಡಿತ ಆ ಪ್ರಕೃತಿ ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಬೇಕಾದಂತಹ ಜ್ಞಾನವನ್ನು ಕೊಡ್ತಾ ಹೋಗ್ತದೆ. ಪ್ರತಿಯೊಂದು ಹೇಗೆ ಆ ಅವಧೂತ ಯದುರಾಜನಿಗೆ ತಾನು ಈ ಪ್ರಕೃತಿಯನ್ನು ನೋಡಿ ಪ್ರತಿಯೊಂದರಿಂದಲೂ ಹೇಗೆ ಅಗ್ನಿಯಿಂದ, ಜಲದಿಂದ, ಆ ಪ್ರತಿಯೊಂದರಿಂದಲೂ ಕೂಡ ತಾನು ಹೇಗೆ ಎಲ್ಲವನ್ನ ತಿಳ್ಕೊಳ್ತಾ ಹೋದೆ, ಕಲಿತಾ ಹೋದೆ ಅನ್ನುವುದನ್ನ ಅವನು ವಿವರವಾಗಿ ಹೇಳ್ತಾ ಹೋದ್ನು. ಹಾಗೆ ಆ ಹ್ಮ್ ತಾನು ಇಷ್ಟೆಲ್ಲ ತಾನು ಇದು ಮಾಡಿದ ಅಂತ ಹೇಳಿ ತನ್ನ ಸಂಪೂರ್ಣ ಇದ್ರನ್ನ ಹೇಳ್ತಾ ಹೋದ. ಹಾಗೆ ಕೊನೆಗೆ ಹೋಗುವಾಗ ಅದಕ್ಕೆ ತಾನು ಕೃಷ್ಣ ತಾನು ಹೇಳಿದ ಮುಂದೆ, ನೋಡಪ್ಪ, ನನ್ನನ್ನ ಎಲ್ಲೆಲ್ಲೂ ಕಾಣು, ಎಲ್ಲೋ ಒಂದು ಕಡೆ ಮಾತ್ರ ನಾನಿದ್ದೇನೆ ಅಂತ ತಿಳ್ಕೊಳ್ಬೇಡ, ಎಲ್ಲರೊಳಗೂ ನಮಗೆ ದೇವರಿದ್ದಾನೆ ಅಂತ ಹೇಳಿ ಅದನ್ನ ಅರಿವಿನಿಂದ ಪ್ರತಿ ಕ್ಷಣ ಯಾವತ್ತೋ ಒಂದು ಸಾರಿ ಎಲ್ಲೋ ಒಂದು ಪುಸ್ತಕದಲ್ಲಿ ಓದಿ ಬಿಡೋದಲ್ಲ, ನಿನ್ನ ನಿತ್ಯ ಬದುಕಿನಲ್ಲಿ ಪ್ರತಿ ಕ್ಷಣ ಎಲ್ಲರೊಳಗೂ ದೇವರಿದೆ. ಒಂದು ಅಣುರೇಣು ತೃಣಕಾಶಗಳಲ್ಲೂ ಒಂದು ಸಮಸ್ತ ಪಶು ಪಕ್ಷಿ ಜೀವಜಾತದಲ್ಲೂ ಕೂಡ ಭಗವಂತನಿದ್ದಾನೆ ಅನ್ನುವ ಪರಿಜ್ಞಾನ, ಜ್ಞಾನವನ್ನು ಇಟ್ಟುಕೊಂಡು ನೀನು ಆ ಏನು ಮುನ್ನಡಿಬೇಕಾಗ್ತದೆ ಅಂತ ಹೇಳ್ತಾ ಕೊನೆಗೆ, ಆದರೆ ಅದು ಹೇಗಿದ್ದಾನೆ ಅಂತ ಹೇಳಿ ನೀನು ಆದಷ್ಟು ಈ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ. ಯಾಕೆಂದ್ರೆ ಇದೆಲ್ಲ ನಾನು ಸೃಷ್ಟಿ ಮಾಡಿದ ಒಂದು ಮಾಯೆ ಅಂತಂದ್ರೆ, ಇದೆಲ್ಲ ಸಂಬಂಧಗಳು ಇವೆಲ್ಲ ಇದಾವಲ್ಲ, ನಾವೇನೆಲ್ಲ ನೋಡ್ತಾ ಇದ್ದೀವಿ, ಇದು ಎಲ್ಲವೂ ನಿನಗೆ ಸತ್ಯ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಅದಿಲ್ಲದೆ ಜಗತ್ತೇ ಇಲ್ಲ, ಅದಿಲ್ಲದೆ ಬದುಕೇ ಇಲ್ಲ ಅಂತ ಹಾಗೆ ನಿನ್ನನ್ನ ಭ್ರಮಿಸಿ ಬಿಟ್ಟಿದೆ. ಯಾಕೆ ಅಂತಂದ್ರೆ ಅದೇ ನನ್ನ ಮಾಯೆ. ಅಷ್ಟು ಸುಲಭ ಇಲ್ಲ ನನ್ನ ಮಾಯೆಯಿಂದ ತಪ್ಪಿಸಿಕೊಳ್ಳುವುದು. ಅದು ಹೇಗೆ ಅಂತಂದ್ರೆ, ನಾನು ನೀನು ಅನ್ಕೊಂಡಿದ್ದಿ ಸದಾ ನಾನು ಎಲ್ಲೋ ಇದ್ದೀನಿ ಅಂತ ಹೇಳಿ, ಅಂದ್ರೆ ದೇವರು ಎಲ್ಲೋ ಇದ್ದಾನೆ ಅಂತ ಹೇಳಿ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಎಲ್ಲೋ ಅಲ್ಲ, ನಿನ್ನ ಒಳಗೆ ಇದ್ದೇನೆ. ಪ್ರತಿಯೊಂದು ಜೀವರಾಶಿಯ ಆ ಜೀವ ಏನಿದ್ದಾನೆ, ಒಂದು ದೇಹ ಬರ್ತದಲ್ಲ, ಆ ದೇಹದೊಳಗೆ ಜೀವ ಇದ್ದಾನಲ್ಲ, ಹಾ, ಆ ಜೀವನೊಟ್ಟಿಗೆ ಭಗವಂತ ಇರ್ತಾನಂತೆ, ಯಾವಾಗ್ಲೂ ಇರ್ತಾನಂತೆ. ಆ ಭಗವಂತ ಆ ಜೀವನನ್ನ ಸದಾ ಕ್ಷಣ ನೋಡ್ತಾ ಇದ್ದಾನೆ. ಹಾ, ಆದ್ರೆ ಆ ಜೀವನಿಗೆ ನನ್ನೊಟ್ಟಿಗೆ ಭಗವಂತ ಇದ್ದಾನೆ ಅನ್ನುವುದನ್ನ ಮರೆತು ಬಿಟ್ಟಿದ್ದಾನೆ. ಅಂದ್ರೆ ಅವನಿಗೆ ಅದರ ಅರಿವಿಲ್ಲ, ಅದ್ರ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮಾಯೆಯ ಪರದೆಯಲ್ಲಿ ಅವನು ಮುಚ್ಚಿ ಹೋಗಿದ್ದಾನೆ. ಆ ಮಾಯೆಯನ್ನ ಸರಿಸಬೇಕಾಗಿದೆ, ಆ ಮಾಯೆಯಿಂದ ಅವನು ಹೊರಗೆ ಬರಬೇಕು. ಅದಕ್ಕೆ ಕೃಷ್ಣ ಉದಾಹರಣೆ ಹೇಳ್ತಾನೆ,
ಇದು ಈ ಉಪನಿಷತ್ತಿನಲ್ಲೂ ಕೂಡ ಬರ್ತದೆ. ಏನಂತಂದ್ರೆ ಎರಡು ಹಕ್ಕಿ ಇದ್ದಾವಂತೆ. ಎರಡು ಹಕ್ಕಿ ಯಾವ ಆ ಈ ಆ, ಒಂದು ಹಕ್ಕಿ ಜೀವ, ಒಂದು ಆತ್ಮ. ಹ್ಮ್ ಒಂದು ತಿಂದು 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 ತಾನು ನಿರಂತರವಾಗಿ ಆ ಸೊರಗಿ ಹೋಗ್ತಾ ಇದೆ, ಸೊರಗಿ ಹೋಗ್ತಾ ಇದೆ. ಕೊನೆಗೆ ತನ್ನ ಒಂದು ಭ್ರಮೆಯಲ್ಲಿ, ಇವತ್ತು ಹೇಗೆ ಒಂದು ಜೀವ ಹೇಗೆ ತನ್ನನ್ನು ತಾನು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೋ, ಹಾಗೆ ಒಂದು ಹಕ್ಕಿ. ಆದ್ರೆ ಇನ್ನೊಂದು ಹಕ್ಕಿ ಏನೂ ತಿಂತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಸುಮ್ಮನಿದೆ ಅಂತ ಹೇಳಿ ಉಪನಿಷತ್ತಿನಲ್ಲಿ ಹೇಳ್ತದೆ. ಹಾಗೆ ಉದಾಹರಣೆಗೆ ಇಬ್ಬರೂ ಒಟ್ಟಿಗೆ ಇದ್ದಾರೆ. ಭಗವಂತನಿಗೆ ಸಂಪೂರ್ಣ ಜ್ಞಾನ ಇದೆ, ಜೀವನ ಬಗ್ಗೆ ಸಂಪೂರ್ಣ ಅರಿವಿದೆ. ಆದರೆ ಜೀವನಿಗೆ ಆ ಭಗವಂತನ ಸ್ವಲ್ಪವೂ ಅರಿವಿಲ್ಲ, ಸ್ವಲ್ಪವೂ ತಿಳುವಳಿಕೆ ಇಲ್ಲ. ಹೇಗೆ ಅಂತಂದ್ರೆ, ಅವನು ನಿಜವಾಗ್ಲೂ ಬಂಧನದಲ್ಲಿಲ್ಲ, ಆದರೆ ನಾನು ಬಂಧನಕ್ಕೆ ಒಳಗಾಗಿದ್ದೇನೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ. ಅಂದ್ರೆ ಈ ದೇಹವೇ ನಾನು, ಈ ದೇಹದಿಂದಲೇ ಎಲ್ಲವೂ ಅನ್ನುವ ಮೋಹದಲ್ಲಿ, ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ. ಅದು ಹೇಗಪ್ಪ ಅದು ಅಂತಂದ್ರೆ, ಒಂದು ಜೈಲಿದೆ ಅಲ್ವಾ, ಜೈಲಲ್ಲಿ ಯಾರು ಇರ್ತಾರೆ? ಬರೀ ಕೈದಿಗಳಷ್ಟೇ ಎಲ್ಲ ಇರೋಲ್ಲ, ಮತ್ತೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಹಾಗೆ ಇಲ್ಲಿ ದೇವರು ಅಂದ್ರೆ ಪೊಲೀಸ್ ಇದ್ದ ಹಾಗೆ. ಹ್ಮ್. ಅದ್ರ ಒಳಗಡೆ ಇರೋವನು ಖೈದಿ. ಅಂದ್ರೆ ಪೊಲೀಸನಿಗೆ, ಅವನಿಗೆ ಪೊಲೀಸ್ ಸ್ಟೇಷನ್ ಒಳಗಿದ್ರು ಕೂಡ ಅವನಿಗೆ ಸಂಪೂರ್ಣ ಅರಿವಿದೆ. ಏನು, ನಾನು ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡವನಲ್ಲ, ನನ್ನ ಕೆಲಸ ಆದ್ಮೇಲೆ ನಾನು ವಾಪಸ್ ಹೋಗ್ತೇನೆ ಅಂತ ಸಂಪೂರ್ಣ ಜ್ಞಾನ ಇದೆ. ಆದ್ರೆ ಆ ಒಳಗಿದ್ದಾನಲ್ಲ ಖೈದಿ, ಅವನಿಗೆ ನಿಖರ ಅವನು ಆ ಹೇಗಿದ್ದಾನಂತಂದ್ರೆ, ನಾನು ಬಂಧನಕ್ಕೊಳಗಾಗಿದ್ದೇನೆ, ನಾನು ಇಲ್ಲೇ ಇರೋನು, ನಾನು ಹೊರಗೆ ಹೋಗೋವನಲ್ಲ. ಅಂದ್ರೆ ಹೇಗೆ ಅವನು ಅಳ್ಕೊಂಡು ಅಲ್ಲೇ ಕೂತಿರ್ತಾನೋ ಹಾಗೆ, ಈಗ ಅದೇ ಜೈಲಲ್ಲಿ ಒಳಗಡೆ ಸೆಲ್ ಒಳಗೆ ಹೋಗ್ತಾನೆ. ಆಯ್ತಾ, ಸೆಲ್ ಒಳಗೆ ಹೋದವನು, ಇಬ್ರು ಒಟ್ಟಿಗೆ ಇದ್ದಾರೆ, ಸೆಲ್ ಒಳಗೆ ಇದ್ದಾರೆ. ಯಾರು? ಪೊಲೀಸು ಖೈದಿ ಇಬ್ರು ಒಳಗೆ ಇದ್ದಾರೆ, ಸೆಲ್ ಒಳಗೆ. ಆದ್ರೆ ಆ ಪೊಲೀಸನಿಗೆ ಸಂಪೂರ್ಣ ಜ್ಞಾನ ಇರ್ತದೆ. ಏನು, ನಾನು ಇಲ್ಲಿ ಬಂಧನಕ್ಕೆ ಒಳಗಾಗಿಲ್ಲ, ನನ್ನ ಕೆಲಸ ಆದ್ಮೇಲೆ ಇಲ್ಲಿಂದ ನಾನು ಹೊರಗೆ ಹೋಗುವವನು ಅಂತ. ಆದ್ರೆ ಆ ಏನು ಖೈದಿ ಏನಿದ್ದಾನೆ, ಅವನು ಇಲ್ಲ, ನಾನು ಬಂಧನಕ್ಕೆ ಒಳಗಾಗಿದ್ದೀನಿ, ನಾನು ಇಲ್ಲಿಂದ ಹೊರಗೆ ಹೋಗೋವನಲ್ಲ ಅಂತ ಹೇಳಿ ಅವನು ಹೆಂಗೆ ತಿಳ್ಕೊಂಡಿರ್ತಾನೋ ಹಾಗೆ, ಈ ದೇಹದೊಳಗೆ ಜೀವನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ದೇವರಿಗೆ ಸಂಪೂರ್ಣ ಜ್ಞಾನ ಇದೆ, ಈ ಜೀವನ ಬಗ್ಗೆ ಜ್ಞಾನ ಇದೆ. ಈ ದೇಹ ಅಲ್ಲ, ನಾ ನಾನು ನಿಮಿತ್ತ ಮಾತ್ರ ಇಲ್ಲಿದ್ದೇನೆ ಅನ್ನುವುದು ಸಂಪೂರ್ಣ ಜ್ಞಾನ. ಆದ್ರೆ ಈ ಜೀವ ಮಾತ್ರ ಅದನ್ನು ಮರೆತು ಹೋಗಿದ್ದಾನೆ. ಯಾಕೆಂದ್ರೆ ಕರ್ಮ ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡು ಮಾಯೆಯಲ್ಲಿ ಮುಳುಗಿ ಹೋಗಿದ್ದಾನೆ. ಅದಕ್ಕೆ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ನೋಡಪ್ಪ, ನೀನು ಈ ಭ್ರಮೆ ಮಾಯೆಯಿಂದ ಹೊರಗೆ ಬಾ. ಅಂದ್ರೆ ಅದೇ ನಾನು, ನನ್ನದು, ನನ್ನವರು, ಅಹಂಕಾರ, ಮಮಕಾರ. ನಾನು 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 ಅನ್ನೋದು ಅಹಂಕಾರ, ಆದ್ರೆ ಮಮಕಾರ ನನ್ನವರು, ನಂದು ಮನೆ, ನಂದು ಆಸ್ತಿ, ನಂದು ಕಾರು, ನಂದು ಬೈಕು, ನಂದು ಹೆಂಡತಿ, ನಂದು ಮಕ್ಕಳು, ನಂದು ಗಂಡ, ಆ, ನನಗೆ ಬೇಕಾದವರು, ಇವರೆಲ್ಲ ನನಗೆ ಬೇಕಾದವರು, ಇವರೆಲ್ಲ ನನಗೆ, ಅವರನ್ನು ಕಂಡ್ರೆ ಆಗೋಲ್ಲ. ಇದೆಲ್ಲ ಮಮಕಾರ. ಇದನ್ನ ಬಿಡು, ಎಲ್ಲರನ್ನೂ ಸಮಾನವಾಗಿ ಕಾಣು, ಎಲ್ಲರೂ ಒಂದು ಆತ್ಮ ಅಂತ ನೋಡುವುದನ್ನ ಕಲಿ. ನಿನಗೆ ಬೇಕಾದವರು ಅಂತನೂ ಇಲ್ಲ, ಬೇಡಾದವರು ಅಂತ ಏನೂ ಇಲ್ಲ. ನಿನಗೆ ಇಷ್ಟ ಅಂತನೂ ಇಲ್ಲ, ಕಷ್ಟ ಅಂತನೂ ಇಲ್ಲ, ಎಲ್ಲವೂ ಬೇಕು. ಎಲ್ಲವೂ ಭಗವಂತನ ಸೃಷ್ಟಿಯಲ್ಲಿ ಸಮಾನವೇ ಇದೆ ಅಂತ ಹೇಳ್ತಾ, ಅದಕ್ಕೆ ನೀನು, ಅದರಲ್ಲೂ ನಾವು ಬಹಳ ಬಹಳ ಏನು ಹೆದರ್ಕೊಳ್ಳೋದು ಏನು ಅಂತಂದ್ರೆ, ಸಾವು. ಪ್ರತಿಯೊಂದು ಜೀವಿಯು ಸಾಯ್ತದಲ್ವಾ. ಹ್ಮ್ ಇಷ್ಟೆಲ್ಲ ನಾವು ಮಾಡ್ತಾ ಇರೋದೇನು? ಅಯ್ಯೋ ನಾನು ಏನೋ ಸಾವು ಬಂದ್ಬಿಡ್ತದೆ ಒಂದು ದಿನ, ಅಷ್ಟೊಳಗನೆ ಏನಾದ್ರು ಮಾಡ್ಬೇಕು. ಅಷ್ಟೊಳಗನೆ ನಾನು ಅದನ್ನ ಸಂಪಾದನೆ ಮಾಡ್ಬೇಕು, ಇದನ್ನ ಸಂಪಾದನೆ ಮಾಡ್ಬೇಕು, ಇನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ನೋಡಪ್ಪ, ಒಂದು ಸ್ವಪ್ನಾವಸ್ಥೆಯಿಂದ ಹೊರಗಡೆ ಬಂದಾಗ ಒಬ್ಬ ಮನುಷ್ಯ ಹೇಗಿರ್ತಾನೋ ಅಷ್ಟೇ ಸಾವು. ಅಂದ್ರೆ ಅದೊಂದು ಸಾವು ಅನ್ನೋದು ಕೂಡ ಒಂದು ಭ್ರಮೆ. ಅಂದ್ರೆ ಅವನು ಭ್ರಮೆಯಲ್ಲಿ ಮುಳುಗ್ತಾ ಇರ್ತಾನೆ. ಉದಾಹರಣೆಗೆ ನಾವು ನಿನ್ನೆ ಹೇಳಿದ ಹಾಗೆ, ಒಂದು ನಮಗೆ ಕನಸು ಬೀಳ್ತದೆ, ಯಾರೋ ಬಂದು ನಮಗೆ ಆ ಏನು ಚಾಕು ಹಾಕಿ ಚುಚ್ಚಿದಂಗೆ ಆಗ್ತದೆ. ಚುಚ್ಚಿ ಅಯ್ಯೋ ಅಯ್ಯೋ, ಏನೋ ರಕ್ತ ಎಲ್ಲ ಹೋಗ್ತಾ ಇದೆ, ಇನ್ನೇನು ನಂದು ಪ್ರಾಣ ಹೋಯ್ತು 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 ಅನ್ನೋ ಹಾಗ್ಲೆ ಪುನಃ ನಾವು ಕಣ್ಣು ಬಿಟ್ಟು ಬಿಡ್ತೀವಿ. ಅಂದ್ರೆ ಯಾರೋ ಬಂದು ಹೊಡೆದಂಗೆ ಆಗ್ತದೆ, ಅಥವಾ ಯಾರೋ ಬಂದು ಹಿಡ್ಕೊಂಡಾಗ್ತದೆ, ಯಾರೋ ನಾವು ಒಂದೇ ಸಾರಿ ಹೆದರಿ ಸ್ವಪ್ನದಿಂದಲೋ ಧ್ಯಾನದಿಂದಲೋ ನಾವು ಹೊರಗೆ ಬರ್ತೀವಲ್ಲ. ಹೊರಗೆ ಬಂದ ಕೂಡಲೇ ನಮ್ಗೆ ಏನ್ ಅನ್ಸ್ತದೆ? ಓ, ಇಷ್ಟೊತ್ತವರೆಗೂ ನಾನು ಕನಸು ಕಂಡ, ಹಂಗಾದ್ರೆ ಇದು ನಿಜ ಅಲ್ವಾ? ಹಾಗೆ ಯಾವಾಗ ಆತ್ಮ ಈ ದೇಹದಿಂದ ಹೊರಗೆ ಬರ್ತಾನೆ, ಬಂದು ಕೂಡಲೇ ಅವನಿಗೆ ಅನಿಸ್ತೋದು ಏನು ಅಂತಂದ್ರೆ, ಅಯ್ಯೋ, ಇಷ್ಟು ದಿನ ನಾನು ಭ್ರಮೆಯಲ್ಲಿದ್ನ, ಹಾಗಾದ್ರೆ ಈ ದೇಹ ನನ್ನದಲ್ವಾ? ಹಂಗಾದ್ರೆ ಇಷ್ಟು ದಿವಸ ನಡೆದಿದ್ದು ಸತ್ಯವೇ ಅಲ್ವಾ? ಅಯ್ಯೋ, ಹಾಗಾದ್ರೆ ವ್ಯರ್ಥ ಮಾಡಿಕೊಂಡಲ್ವಾ ಅಂತ. ಹಾಗಾದ್ರೆ ನಿಜವಾದ ಅಸ್ತಿತ್ವ ಯಾವುದು? ಇದು ಅವನು ಹೊರಗೆ ಬಂದಿದ್ದಾನಲ್ಲ, ಅದು ಅವನ ನಿಜವಾದ ಅಸ್ತಿತ್ವ, ಈ ದೇಹ ಅಲ್ಲ. ಅಂದ್ರೆ ಈ ದೇಹ ಯಾಕೆ ಭಗವಂತ ಕೊಟ್ಟಿದ್ದಾನೆ? ಸಾಧನೆ ಮಾಡ್ಕೋ, ಈ ಜನ್ಮವನ್ನು ಸಾರ್ಥಕ ಮಾಡ್ಕೋ, ಆ ಭವಬಂಧನದ ಕರ್ಮಪಾಶದಿಂದ ಹೊರಗಡೆ ಬಾ, ಅದಕ್ಕಾಗಿ ಪ್ರಯತ್ನ ಮಾಡು.
ಮತ್ತೆ ಇದೆಲ್ಲ ಬೇಕು ಬೇಡವಾ? ಹಂಗೆ ಎಲ್ಲ ಬಿಟ್ಟು ನಾವು ಹಿಮಾಲಯಕ್ಕೆ ಹೋಗಿ ಬಿಡೋಣವಾ? ಹಾ, ಹಾಗೆ ಮಾಡಬೇಡ. ಸಾಧನೆಯ ದಾರಿಯಲ್ಲಿ ಅವರೆಲ್ಲರೂ ನಿನಗೆ ಗುರುಗಳು. ಅದೇ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಪ್ರತಿಯೊಬ್ಬರು, ಆ ಎಲ್ಲರೂ ಒಂದು ಆತ್ಮ, ಎಲ್ಲರೂ ಒಂದು ಜೀವ. ನಿನ್ನ ನಿನ್ನ ಆತ್ಮೋದ್ಧಾರಕ್ಕಾಗಿ ಅವರೆಲ್ಲರ ಒಟ್ಟಿಗೆ ಇದ್ದು ಅವರೆಲ್ಲರನ್ನೂ ನೀನು ಆ ಆ, ಬಳಸಿಕೊಂಡು ನಿನ್ನ ಆತ್ಮೋದ್ಧಾರದ ಸಾಧನೆ ಮಾಡಿಕೊ. ಅದು ಬಿಟ್ಟು ಈ ಮೋಹಪಾಶದಲ್ಲಿ ಬಿದ್ದು ಕೊನೆಗೆ ಏನೂ ಮಾಡದೆ ತಿಂದು 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 ಒಂದು ದಿನ ವ್ಯರ್ಥವಾಗಿ ಸಾಯ್ಬೇಡ. ನಿನಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇರೋಲ್ಲ. ಯಾಕೆಂದ್ರೆ ಪ್ರಾಣಿಗಳೂ ಮಾಡ್ತವೆ ಅಲ್ವಾ? ಜೀವನ ಪರ್ಯಂತ ಏನ್ ಮಾಡ್ತದೆ, ಸಾವಿನ ಕೊನೆಯವರೆಗೂ ಪಾಪ ಅವು ತಿನ್ನೋದು ಬಿಟ್ರೆ ಏನೂ ಗೊತ್ತಿಲ್ಲ. ಜೊತೆಗೆ ಆ ಸಂತಾನ ಮತ್ತೆ ಮಕ್ಕಳು ಮರಿ ನೋಡ್ಕೊಳ್ಳೋದು ಅಷ್ಟೇ. ಆ ಅದು ಬಿಟ್ರೆ ಪಾಪ ಅವಕ್ಕೆ ಏನು ಬೇರೆ ಗೊತ್ತಿಲ್ಲ. ಸಾಧನೆ ಮಾಡ್ಬೇಕು, ದೇವರು ಪಡಿಬೇಕು, ಇದೆಲ್ಲ ಏನಾದ್ರೂ ಗೊತ್ತಿದೆಯಾ? ಏನು ಗೊತ್ತಿಲ್ಲ. ಆಮೇಲೆ ನೋಡಿ, ನಾನು ಬಡವ್ರ ಮನೇಲಿ ಹುಟ್ಟಿದ್ದೀನಿ, ಶ್ರೀಮಂತರ ಮನೇಲಿ ಹುಟ್ಟಿದ್ದೀನಿ, ನಾಳೆ ಹೆಂಗೇನೋ ಊಟ ಅಂತ ಪ್ರಾಣಿ ಪಕ್ಷಿಗಳು ಯೋಚನೆ ಮಾಡ್ತಾವ? ಇಲ್ಲ. ಬಡವ್ರ ಮನೆಯಲ್ಲಿರೋ ದನನೂ ಅದೇ ಸಂತೋಷದಿಂದ ಇರ್ತದೆ. ಶ್ರೀಮಂತರ ಇರುವ ಏನು ಹಸು ಕೂಡ ಅಷ್ಟೇ ಸಂತೋಷವಾಗಿರ್ತದೆ. ನಾನು ಬಡವ್ರ ಮನೆಗೆ ಹುಟ್ಟಿದ್ದೀನಿ, ನನಗೆ ಹುಲ್ಲು, ಬಡವ್ರ ಮನೆಯಲ್ಲಿ ಹುಲ್ಲು ಹಾಕ್ತೇನೆ, ಈ ತರ ಏನು ಯೋಚನೆ ಮಾಡಲ್ಲ. ಆಯ್ತಾ? ಅದು ಏನ್ ಸಿಗ್ತದೋ ಅದನ್ನ ತಿನ್ಕೊಂಡು ಬಹಳ ಖುಷಿಯಾಗಿರ್ತದಲ್ಲ. ಹಾಗೆ ಹಾಗೆ ನೀನು ಕೂಡ ಇಲ್ಲಿ ಆ ಏನು ಇಷ್ಟ ಕಷ್ಟಗಳಿಗೆ ಒಳಗಾಗ್ಬೇಡ. ಆ ಬದುಕುವುದನ್ನ ಕಲಿ, ಹೇಗೆ ಬಂತು ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ, ಆ ದೇಹ ಈ ದೇಹ ಅನ್ನೋದು ನಿನ್ನ ನಿಜವಾದ ಸ್ವಂತಿಕೆ ಅಲ್ಲ. ಯಾಕಂದ್ರೆ ಎಲ್ಲಿವರೆಗೆ ನಿನ್ನ ಕರೀತಾರೆ ಗೊತ್ತು? ಇದು ನಿನ್ನ ಹೆಸರು ಹಿಡಿದು ಎಲ್ಲಿವರೆಗೆ ಕರೀತಾರೆ ಅಂದ್ರೆ, ಈ ದೇಹದಲ್ಲಿ ನೀನು ಇರುವವರೆಗೆ. ಯಾವಾಗ ಈ ದೇಹದಿಂದ ನೀನು ಹೊರಟೆ, ನಿನ್ನನ್ನು ಹೇಗೆ ಗುರುತಿಸ್ತಾರೆ ಗೊತ್ತು? ಅದ ಏನೋ ಅದು ಶವ ಅಂತ ಗುರುತಿಸ್ತಾರೆ, ಡೆಡ್ ಬಾಡಿ ಅಂತ ಕರೀತಾರೆ. ಅವರೇ ಹೆಣ ಅಂತ ಕರೀತಾರೆ. ಅಂದ್ರೆ ಅದನ್ನ ಮುಟ್ಲಿಕ್ಕೂ ಕೂಡ ಅಸಹ್ಯ ಮಾಡ್ತಾರೆ. ಮುಟ್ಟಿದ್ರೆ ಅಯ್ಯೋ ಮೈಲಿಗೆ ಆಯ್ತು ಅಂತ ಸ್ನಾನ ಮಾಡ್ತಾರೆ ಹೋಗಿ. ಅಂದ್ರೆ ಈ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ನಿನ್ನ ನಿಜವಾದ ಅಸ್ತಿತ್ವ ಅಲ್ಲ. ದೇವರು ಅಂದ್ರೆ ನಾನು ನಿನ್ನ ಸಾಧನೆಗಾಗಿ ಅವಕಾಶ ಕೊಟ್ಟಿದ್ದೇನೆ. ಹೆಂಗೆ ಒಂದು ಪಶು ಪಕ್ಷಿ ಪ್ರಾಣಿಗಳು ಅವ್ರದ್ದು ಹೊಟ್ಟೆಪಾಡು ಏನಾಯ್ತು ಅದಕ್ಕಾಗಿ ಮಾತ್ರ ಬದುಕಿ ಹೋಗ್ತವೆ. ಹಾಗೆ ನಿನ್ನ ಬದುಕು ಆಗಬಾರ್ದು. ಹಾಗಾಯ್ತು ಅಂತಾದ್ರೆ ಆ ಪ್ರಾಣಿಗಳ ಹಾಗೆ ನೀನು ಬದುಕಿ ಹೋದೆ. ಅದಕ್ಕೆ ಯಾಕೆ ಈ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಮನುಷ್ಯ ಮಾತ್ರ ದೇವರನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ನಾವು ಏನಾದರೂ ಸಾಧನೆ ಮಾಡಿ ದೇವರನ್ನ ಪಡಿಬಹುದು, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದಬಹುದು ಅಂತಿದ್ರೆ ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಹಾಗಾಗಿ ಈ ಮನುಷ್ಯ ಜನ್ಮ ಬಂದಾಗಿಯೂ ಕೂಡ ನೀನು ಬರೀ ಹೊಟ್ಟೆ ಹೊಟ್ಟೆ ಬಟ್ಟೆಗಾಗಿ ಅಂತ ಹೇಳಿ ಬದುಕಬೇಡ. ಅಂದ್ರೆ ಅದಿಲ್ಲದೆ ಬದುಕಲಿಕ್ಕೆ ಆಗೋಲ್ಲ, ಆದ್ರೆ ಅಷ್ಟೇ ಜೀವನ ಆಗ್ಬೇಡ. ಬರೀ ನೋಡ್, ದುಡಿ 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 ದುಡ್ದ ಎಲ್ಲಿವರೆಗೂ ರಿಟೈರ್ಡ್ ಆಗೋವರೆಗೂ ದುಡ್ಡು, ಕೊನೆಗೆ ಏನೂ ಮಾಡ್ಲಿಲ್ಲ. ಆಮೇಲೆ ನೋಡ್ಕೊಳ್ಳೋಣ ವಯಸ್ಸಾದ್ಮೇಲೆ, ಅದೆಲ್ಲ ಈಗಲ್ಲ. ಆಮೇಲೆ BP ಬಂತು, ಶುಗರ್ ಬಂತು, ಕುತ್ಕೊಳ್ಳೋಕ್ಕಾಗಲ್ಲ, ಸೊಂಟ ನೋಯ್ತದೆ, ಕಾಲು ನೋಯ್ತದೆ, ಅರ್ಧ ಗಂಟೆ ಕುತ್ಕೊಂಡು ಧ್ಯಾನ ಮಾಡು ಅಂದ್ರೆ ಆಗಲ್ಲ. ಅವಾಗ ಏನು ಸಾಧನೆ ಮಾಡ್ತೀವಿ? ದೇವರು ಎಲ್ಲವನ್ನು ಕೊಟ್ಟಾಗ, ಗಟ್ಟಿಮುಟ್ಟಾದ ದೇಹ ಕೊಟ್ಟಾಗ, ಯೌವನ ಕೊಟ್ಟಾಗ, ಕೊನೆ ಅವಾಗ ನೀನು ನಿಜವಾದ ಸಾಧನೆ ಮಾಡಬೇಕಾದದ್ದು. ಎಲ್ಲಾ ದೇಹ ಭಗವಂತ ಕೊಟ್ಟ ಎಲ್ಲಾ ಈ ಸೌಕರ್ಯಗಳು ತನ್ನ ಶಕ್ತಿಯನ್ನ ಕಳ್ಕೊಂಡಾಗ ನೀನ್ ಏನು ಸಾಧನೆ ಮಾಡ್ತೀಯ ಅವಾಗ? ಆ ಅವಾಗ ಕುಂತ್ಕೊಂಡ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ರೋಗಗಳು ಹೊಂದಿರ್ತದೆ, ಸಂಧಿವಾತ ಇರ್ತದೆ, ಮೊಣಕಾಲು ನೋಯ್ತಾ ಇರ್ತದೆ, ಕಾಲು ನೋಯ್ತಾ, ಒಂದೋ ಎರಡೋ ಹೇಳಕ್ ಗೊತ್ತಿರ ಅದು ನೂರಾರು ಸಮಸ್ಯೆಗಳಿರ್ತದೆ. ಅದು ನಿನ್ನ ಸಾಧನೆಕ್ಕಿಂತಲೂ ನಿನ್ನ ಸಮಸ್ಯೆದೇ ದೊಡ್ಡ ಲಿಸ್ಟ್ ಆಗ್ಬಿಡ್ತದೆ. ಹ ಹಂಗಾಗಿ ಕೊನೆಗೆ ಏನೋ ಸಾಧಿಸ್ತೇನೆ ಅಂತ ಕೂರ್ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀರ ಮೇಲಿನ ಗುಳ್ಳೆ ಹರಿಯೆಲ್ಲ ಹರಿಯೆಲ್ಲ ನಿಜವಲ್ಲ ಹರಿಯೆ. ಅಂದ್ರೆ ನಿಜವಾಗ್ಲೂ ನಾನು ವಯಸ್ಸಾಗೋವರೆಗೂ ಇರ್ತೀನಿ, ನಾನು 70 ವರ್ಷ ಇರ್ತೀನಿ, 80 ವರ್ಷ ಇರ್ತೀನಿ ಅಂತ ಏನಾದ್ರೂ ನೀನು ತಿಳ್ಕೊಂಡಿದ್ರೆ ಅದು ಅವನಷ್ಟು ಭ್ರಮೆಯಲ್ಲೇ ಬಿದ್ದವನು ಯಾರು ಇಲ್ಲ. ಯಾಕೆಂದ್ರೆ ಯಾವಾಗ ಪ್ರಾಣ ಪಕ್ಷಿ ಯಾರ್ದು ಹಾರಿ ಹೋಗ್ತದೆ ಗೊತ್ತಿಲ್ಲ. ಹಾಗಿದ್ದಾಗ ನಾಳೆ ನಾಳೆ ಅಂತ ಹೇಳಿ ತಳ್ಕೊಂಡು ಕುತ್ಕೊಳ್ಬೇಡ. ಇವತ್ತಿನಿಂದಲೇ ಸಾಧನೆಯ ಕಡೆಗೆ ಮುಖ ಮಾಡು. ಈ ಭ್ರಮೆಯಿಂದ ಹೊರಗಡೆ ಬಾ. ಹ್ಮ್ ಹಾಗಾಗಿ ಆ ಇಷ್ಟೆಲ್ಲ ವಿಷಯವನ್ನ ಒಬ್ಬ ಜ್ಞಾನಿಯಾದವನು, ಒಬ್ಬ ಅಧ್ಯಾತ್ಮ ಸಾಧನೆಯಲ್ಲಿರೋನು ಇದನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ. ಅವನಿಗೆ ಗೊತ್ತಿರ್ತದೆ, ಸ್ಪಷ್ಟವಾಗಿರ್ತದೆ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳಿ. ಆದಷ್ಟು ಅವನು ಏನ್ ಮಾಡ್ತಾನೆ, ಆ ಯಾವಾಗ್ಲೂ ಅರಿವಿನಿಂದ ಇರ್ತಾನೆ. ಅಂದ್ರೆ ಅವನಿಗೆ ಸಂಪೂರ್ಣ ಜ್ಞಾನ ಅರಿವಿರ್ತದೆ. ಅವನ ಕುಂತ್ರೆ ನಿಂತ್ರೆ ಹೋದ್ರೆ ಬಂದ್ರೆ ಒಂದೊಂದು ಮಾತನಾಡುವಾಗ, ಒಂದು ವ್ಯಕ್ತಿಯನ್ನ ನೋಡುವಾಗ, ಒಂದು ಪ್ರಾಣಿ ಪಕ್ಷಿಯನ್ನು ನೋಡುವಾಗ, ಅವನು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಈ ಜ್ಞಾನ ಇರ್ತದೆ ಅವನಿಗೆ. ಹಾಗಾಗಿ ಯಾರನ್ನೂ ನುಡಿಸ್ಲಿಕ್ಕೆ ಹೋಗಲ್ಲ, ಯಾರಿಗೂ ಬಾಯಿ ತಪ್ಪಿ ಒಂದು ಮಾತು ಹೇಳಲ್ಲ ಅಲ್ವಾ? ಅಷ್ಟು ಅವನು ಜ್ಞಾನಪೂರ್ವಕವಾಗಿ ಬದುಕ್ತಾ ಇರ್ತಾನೆ, ಒಂದೊಂದು ಹೆಜ್ಜೆಯನ್ನು ಹಾಕ್ತಾ ಇರ್ತಾನೆ.
ಅವನನ್ನೇ ನಾವು ಅವಧೂತ ಅಂತ ಕರೆಯೋದು. ಆಯ್ತಾ? ಅವನೇ ನಿಜವಾದ ಜ್ಞಾನಿ, ಅವನೇ ಯೋಗಿ. ಹ ಅದು ಬಿಟ್ಟು ಕಂಡವ್ರನ್ನೆಲ್ಲ ಬೈಯೋದು. ನೋಡಿ, ಹಾಗಾದ್ರೆ ಇವತ್ತು ದೇವ್ರ ಪೂಜೆ, ಬೆಳಿಗ್ಗೆ ಎದ್ರು ಪೂಜೆ, ಮಧ್ಯಾಹ್ನ ಪೂಜೆ, ರಾತ್ರಿ ಪೂಜೆ. ಅವ್ರ ಪೂಜೆ ಶುರುವಾಗದೆ ಬೈಗಳೋದ್ರಿಂದ. ನನಗೆ ದೇವ್ರ ಪಾತ್ರೆ ತೊಳೆದಿಲ್ಲ, ಹೂ ತಂದಿಟ್ಟಿಲ್ಲ, ಅದನ್ನ ತಂದಿಲ್ಲ, ಇದನ್ನ ತಂದಿಲ್ಲ. ಆ, ಆ, ಒಂದು ಹೆಂಡತಿ ಬೈತಿರ್ತಾಳೆ, ಇಲ್ಲ ಗಂಡ ಬೈತಿರ್ತಾನೆ. ಬೈಗಳದಲ್ಲೇ ದೇವರ ಪೂಜೆ ನಡೀತದೆ ಅಲ್ವಾ? ಹಾಗೆ ಅದು ಹೇಗೆ ಅದು ಅಧ್ಯಾತ್ಮ ಸಾಧನೆ ಆಗ್ತದ? ಹಾಗಲ್ಲ. ಯಾರಿಗೂ ಅಪ್ಪಿ ತಪ್ಪಿ ಒಂದು ಮಾತು ಕೂಡ ಹೊರಗೆ ಬರಬಾರದು. ಮೌನಾಚರಣೆ ಅಂದ್ರೆ ಏನು? ಎಲ್ಲರೂ ತಿಳ್ಕೊಂಡಿರೋದು ಏನೋ ಮೌನಾಚರಣೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು, ಮಾತಾಡೋಂಗಿಲ್ಲಪ್ಪ. ಹ್ಮ್ ಏನೇನು ಮಾತಾಡೋಂಗಿಲ್ಲ. ಅದು ಆಹಾ ನಿಜವಾದ ಮೌನಾಚರಣೆ ಅಂದ್ರೆ ಅದಲ್ಲ. ಅನಾವಶ್ಯಕವಾಗಿ ಒಂದು ಪದವೂ ಹೊರಗೆ ಬರಬಾರದು. ಅದು ನಿಜವಾದ ಮೌನಾಚರಣೆ. ಏನನ್ನ ಹೇಳಬೇಕು, ಏನನ್ನ ಮಾತನಾಡಬೇಕು ಅಷ್ಟು ಮಾತ್ರ ಮಾತಾಡಬೇಕು. ಉಳಿದು ಅನಾವಶ್ಯಕವಾಗಿ ಒಂದೇ ಒಂದು ಮಾತು, ಒಂದು ಪದವೂ ಹೊರಗೆ ಬರಬಾರದು. ಅದು ನಿಜವಾದ ಮೌನ. ಮೌನ ಧ್ಯಾನ ಅಂದ್ರೆ ಏನು? ಮೌನಾಚರಣೆ. ನಿನ್ನೆ ಪೂರ್ತಿ ಮೌನಾಚರಣೆ ಮಾಡಿದ, ಇವತ್ತಿಂದ ಸೇರಿಸಿಲ್ಲ, ಬಲ 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 ಹೊಯ್ಕಿಂದ ಏನು ಬಂತು? ಆ ಮೌನಾಚರಣೆ ತಗೊಂಡು ಏನು ಮಾಡ್ತೀರಿ? ಯಾವತ್ತೋ ಒಂದು ದಿನಕ್ಕೆ ಸೀಮಿತವಾದದ್ದಲ್ಲ ಮೌನಾಚರಣೆ. ಇಡೀ ಬದುಕಿನ ಉದ್ದಕ್ಕೂ ಸಂಬಂಧಿಸಿದ್ದು, ಪ್ರತಿಯೊಬ್ಬರಿಗೂ ಸಂಬಂಧಿಸಿದ್ದು ಮೌನಾಚರಣೆ ಅನ್ನೋದು. ಎಲ್ಲಿ ಎಷ್ಟು ಹೇಗೆ ಮಾತಾಡಬೇಕು ಅಷ್ಟೇ. ಅಪ್ಪಿತಪ್ಪಿ ಒಬ್ಬರಿಗೆ ನೋಯಿಸಬಾರ್ದು. ಮಾತನಾಡುವಾಗ ಅದು ಜಾರಿ ನಮ್ಮ ಪ್ರಜ್ಞೆ ಕಳ್ಕೊಂಡು, ನಮ್ಮ ಆವೇಶ ಕಳ್ಕೊಂಡು, ಯಾರೋ ಏನೋ ಹೇಳಿದ್ರು ನಾವು ರೊಚ್ಚಿಗೆ ಎದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡು. ಆಮೇಲೆ ಹಲ್ಲು ಕಚ್ಚೋದು, ಛೇ ನಾನು ಹಂಗೆ ಮಾತಾಡಬಾರ್ದಿತ್ತು, ಹಾ ಪಾಪ ಭಾಳ ನೋವಾಯ್ತೇನೋ ಅವರಿಗೆ, ಆಮೇಲೆ ಮಾತಾಡೋದು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಹಾಗೆ ವಾಕ್ಕ್ಷೇತ್ರ ಅಲ್ಲಿ, ಅದರಲ್ಲೂ ನಾವು ಧ್ಯಾನ ಮಾಡುವವರು, ಅದರಲ್ಲೂ ಗುಡಾಕೇಶ ಮಾಡುವವರು, ಪ್ರತಿಯೊಬ್ಬರಿಗೂ, ಯಾರು ಏನು ಮಂಡಲ ಮಾಡ್ತಾರೆ, ಅವರಿಗೆ ಪ್ರತಿಯೊಬ್ಬರಿಗೂ ವಾಕ್ಸಿದ್ಧಿ ಇರ್ತದೆ. ಗುಡಾಕೇಶ ಮಾಡುವವರಿಗೆ ಇವತ್ತು ವಾಕ್ಸಿದ್ಧಿ ಬರ್ತದೆ. ಎಷ್ಟು ಅವರು ಜಾಗೃತವಾಗಿದ್ರೆ ಸಾಲದು. ಆ ಅವರ ಆಡುವ ಮಾತಿನಲ್ಲಿ ಬಹಳ ಹುಷಾರಿಂದ ಇರಬೇಕು. ಸ್ವಲ್ಪ ಸ್ವಲ್ಪ ಯಾಮಾರಿದ್ರು ಕೂಡ ಆ ದೊಡ್ಡ ಅನಾಹುತ ಆಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಮನೆಯಲ್ಲಿ ಇರೋರು ಇರ್ಬೋದು. ಆ ಹಂಗೆ ಆ ಅಂದ್ರೆ ಯಾರಿಗೂ ಬೈಬಾರದು, ಈ ನೆಗೆಟಿವ್ ಆಗಿ ಏನೂ ಹೇಳಬಾರ್ದು. ಇವತ್ತು ಇದೆಷ್ಟು ಸತ್ಯ ಅಂದ್ರೆ, ಇದು ಬರೀ ನಮಗೆ ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಮಾತ್ರ ಹೇಳಿಲ್ಲ. ಇವತ್ತೊಂದು ಇದನ್ನ ಓದ್ತಾ ಇದ್ದೆ, ಸೇತ ಜ್ಞಾನ ಅಂತ ಹೇಳಿ ಬರ್ತದೆ. ಅಂದ್ರೆ ಅವರೊಂದು ಪೂರ್ಣಾತ್ಮ, ಅವರು ಏನೋ ವಾಕಿನ ಏನೋ ಚಾನಲಿಂಗ್ ಆಗಿ ಹೇಳಿರು. ಅದರಲ್ಲಿ ಸೇಮ್ ಅದೇ ತರ ಇದೆ. ಹಾಗೆ ಸಂಪೂರ್ಣ ಅದನ್ನೇ ಹೇಳಿದ್ರು. ನಮ್ಮ ಅಲ್ಪ ಸ್ವಲ್ಪ ಅಪ್ಪಿತಪ್ಪಿಯೂ ನೆಗೆಟಿವ್ ಬರಬಾರ್ದು ಬಾಯಲ್ಲಿ. ಅದರಲ್ಲೂ ಸಾಧನೆ ಮಾಡುವವರ ಬಾಯಲ್ಲಿ. ಹಾಗಾಗಿ ಅಷ್ಟು ಆ ಜ್ಞಾನ, ಸಂಪೂರ್ಣ ಜ್ಞಾನ, ಇಷ್ಟೊತ್ತರೆಗೂ ನಾನು ನಿನ್ನೆ ಹೇಳಿದೆ. ಆ ಜ್ಞಾನ, ನಾನು ಈ ದೇಹ ಅಲ್ಲ, ಆತ್ಮ, ಇದೆಲ್ಲ ಸಾಧನೆ ಮಾಡ್ತಾ ಇರುವ, ಸಾಧನೆಗಾಗಿ ಬಂದಿರೋ ಶರೀರ ಇದು. ಹಾಗಾಗಿ ಯಾರನ್ನೂ ನೋಯಿಸಬಾರದು, ಎಲ್ಲರೊಳಗೂ ದೇವರಿದ್ದಾನೆ ಅನ್ನುವ ಸಂಪೂರ್ಣ ಅರಿವಿನಿಂದ ಬದುಕುವವನೇ ಒಬ್ಬ ಯೋಗಿ, ಅವನನ್ನೇ ಅವಧೂತ ಅಂತ ಹೇಳಿ ಕರೀತಾ ಇದ್ದೆ. ಏನು ಉದ್ಘೋಷಿಸ್ತಾರೆ, ಕರೀತಾರೆ. ಅದಕ್ಕೆ ನೋಡಪ್ಪ, ಯಾರು ಯಾರನ್ನೂ ದ್ವೇಷಿಸಬೇಡ. ಅಂದ್ರೆ ಅವನು ಮಾಡುವ ಕೆಲಸ, ಉದಾಹರಣೆಗೆ ಯಾರೋ ಒಬ್ಬ ರಾಜಕಾರಣಿ ಇದ್ದಾನೆ ಅಂತ ತಿಳ್ಕೊ. ರಾಜಕಾರಣಿಯು ಅಥವಾ ಏನೋ ದಗ ವಂಚನೆ ಏನೇನೋ ಮಾಡ್ತಾ ಇದ್ದಾನೆ, ಅಥವಾ ಕಳ್ತನ ಸುಳ್ತನ ಏನೋ ಮಾಡ್ತಾನೆ ಅಲ್ವಾ? ಅವನನ್ನು ನೋಡಿ ನೀನು ಅವನನ್ನು ದ್ವೇಷ ಮಾಡಬೇಡ. ಯಾಕೆಂದ್ರೆ ಯಾರನ್ನು ಮತ್ತೆ ಅವನು ಕೆಟ್ಟ ಕೆಲಸ ಮಾಡ್ತಾನಲ್ಲ, ಅವನು ಮಾಡುವ ಕರ್ಮವನ್ನ ದ್ವೇಷ ಮಾಡು. ಅವ್ನು ಮಾಡೋ ನೀಚ ಆ ಬುದ್ಧಿ ಐತಲ್ವಾ, ಅವನೇನೋ ಆ ಕೆಲಸ ಅದು ನಮಗೆ ಇಷ್ಟ ಆಗಲ್ಲ ಸ್ವಾಮಿ. ಅದು ಕರೆಕ್ಟ್. ಆದ್ರೆ ಆ ವ್ಯಕ್ತಿ ಏನಲ್ಲ. ಯಾಕೆಂದ್ರೆ ಅವನು ತಿದ್ದಿಕೊಂಡ ಅಂತಾದ್ರೆ, ಆ ತಪ್ಪನ್ನ ಅವನು ತಿದ್ದಿಕೊಂಡು ಅವನು ಸರಿ ಹೋದ ಅಂತಾದ್ರೆ, ಆ ಖಂಡಿತ. ಆ ಯಾಕೆಂದ್ರೆ ಅವನು ಮಾಡ್ತಾ ಇರೋ ಅವನು ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವನೇ ಇದ್ದಾನೆ. ಆದ್ರೆ ಅವನು ಮಾಡುವ ಕರ್ಮ ತಪ್ಪಿದೆ. ಯಾಕೆಂದ್ರೆ ಆ ಕರ್ಮ, ಯಾಕೆ ಅವನ ದ್ವೇಷ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಾಹಂಕರ್ತ ಹರಿಕರ್ತ, ಎಲ್ಲವನ್ನು ದೇವರು ಒಳಗೆ ಕೂತು ಮಾಡಿಸ್ತಾ ಇದ್ದಾನೆ. ಅವನವನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ದೇವರು ಅವನಿಗೆ ಪ್ರೇರಣೆ ಮಾಡಿ ಅದೇ ರೀತಿ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಯಾರನ್ನೂ ದ್ವೇಷ ಮಾಡಬೇಡ. ಮತ್ತೆ ಅವನು ಮಾಡುವ ಕರ್ಮವನ್ನು ಮಾತ್ರ ದ್ವೇಷ ಮಾಡು. ಅಂದ್ರೆ ಅವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೋ, ಆ ಕೆಟ್ಟ ಕೆಲಸವನ್ನ, ಆ ಆ ಒಂದು ನೀಚ ಬುದ್ಧಿಯನ್ನ, ಅದನ್ನ ದ್ವೇಷ ಮಾಡು, ಆ ವ್ಯಕ್ತಿಯನ್ನಲ್ಲ. ವೈಯಕ್ತಿಕವಾಗಿ ಆ ವ್ಯಕ್ತಿಯ ಜೊತೆಗೆ ಏನನ್ನೂ ಇಟ್ಕೊಳ್ಬೇಡ. ನಿನಗೇನೋ ತೊಂದರೆ ಮಾಡಿದ್ರ, ಅವನೇನೋ ಅದೇನ್ ಮಾಡಿದಾನೋ ಆ ಕೆಲಸ ಅವನು ಮಾಡಬಾರ್ದಿತ್ತು, ಅದು ತಪ್ಪು.
ಅಂತ ಹೇಳಿ ಆ ಕರ್ಮವನ್ನು ನೀನು ದೋಷಿಸು. ಒಂದು ವೇಳೆ ಅವನು ಆ ಕರ್ಮವನ್ನ ಅವನಿಗೆ ತಪ್ಪು ಅಂತ ಗೊತ್ತಾದ್ಮೇಲೆ ಅವನು ನಿನ್ನ ಹತ್ರ ಬಂದು ಹೇಳಿದ, ಸ್ವಾಮಿ ನಾನು ಹಿಂಗ್ ಮಾಡಬಾರ್ದಿತ್ತು. ಹ್ಮ್ ಆ- ಅಂತ ಯಾವಾಗ ಅವನು ಬಂದು ಹೇಳ್ದ, ಆ ಕರ್ಮ ಅಲ್ಲಿಗೆ ಮುಗೀತು. ಅವನಿಗೆ ಗೊತ್ತಾಯ್ತು ನಾನು ಮಾಡಿದ ಕರ್ಮ ತಪ್ಪಿದೆ ಅಂತ. ಆಗ ಅವನನ್ನು ಕ್ಷಮಿಸು. ಆ ವ್ಯಕ್ತಿಯನ್ನ, ಅದೇ ಆ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನ ದ್ವೇಷ ಮಾಡಬೇಡ. ನಿನಗೇನೋ ನ್ಯಾಯ ಮಾಡಿದ್ದಾರೆ, ಆ ನ್ಯಾಯದ ನೆಪವನ್ನ ಇಟ್ಟುಕೊಂಡು ಆ ವ್ಯಕ್ತಿಯನ್ನ ದ್ವೇಷ ಮಾಡಬೇಡ. ಆ ಹಾಗಾಗಿ, ಯಾಕೆಂದ್ರೆ ನೀನ್ ಹಾಗೆ ಮಾಡಿದೆ ಅಂತಂದ್ರೆ ಅವನೊಳಗಿರುವ ದೇವರನ್ನೇ ನೀನು ದ್ವೇಷ ಮಾಡ್ತಾ ಇದ್ದಿ ಅಂತ ಅರ್ಥ. ಯಾಕೆಂದ್ರೆ ಮಾಡಿಸಿದವನು ದೇವರೇ ಇದ್ದಾನೆ ಅಲ್ವಾ. ಹಂಗಾಗಿ ಬಹಳ ಹುಷಾರಿಂದ ಇರ್ಬೇಕಪ್ಪ, ಯಾರನ್ನೂ ದ್ವೇಷ ಮಾಡಬೇಡ. ಅದಕ್ಕೆ ಉದ್ದವ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಲ್ಲ ಸ್ವಾಮಿ ನೀನ್ ಹಿಂಗೆ ಹೇಳ್ತಾ ಇದ್ದಿ, ಆಮೇಲೆ ಸಜ್ಜನರ ಸಂಘ ಮಾಡಬೇಕು ಅಂತ ಇದ್ದಿ, ಹಾಗಾದ್ರೆ ಎಲ್ಲರೂ ಸಜ್ಜನರು ಸಜ್ಜನರು ಅಂತ ಎಲ್ಲರೂ ಓಡಾಡ್ತಾರೆ. ನಮಗೆ ಸಜ್ಜನರನ್ನು ಹುಡ್ಕೋದೇ ಕಷ್ಟ ಆಗಿದೆ ಅಲ್ವಾ. ಯಾರು ಆ ಯಾರ ಒಳಗೆ ಎಲ್ಲಿ ಹೇಗಿರ್ತಾರೆ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಸಜ್ಜನರು ಅಂದ್ರೆ ಯಾರು, ಎಲ್ಲಿರ್ತಾರೆ, ಹೇಗಿರ್ತಾರೆ ಅವರು? ಅಥವಾ ದೇವ್ರು, ಎಲ್ಲರೂ ಹೇಳ್ತಾರೆ ನೋಡಪ್ಪ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹಾ, ನಾವು ದೇವರನ್ನ ಆರಾಧನೆ ಮಾಡಬೇಕು, ಭಗವಂತನಿಗೆ ಶರಣಾಗಬೇಕು, ಅವನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಒಬ್ಬೊಬ್ರು ಒಂದೊಂದ್ ರೀತಿ ಮಾಡ್ತಾರೆ. ಹ್ಮ್ ಕೆಲವರು ಅದನ್ನ ಕೋಳಿ ಕೊಯ್ತಾರೆ, ಕುರಿ ಕಡಿತಾರೆ, ಆಮೇಲೆ ಇನ್ನೇನೇನೋ ಮಾಡಿ ದೇವರನ್ನ ಆರಾಧನೆ ಮಾಡ್ತಾರೆ ಅಲ್ವಾ. ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಕೆಲವರು ಒಂದು ಕಲ್ಲಿಟ್ಟು ಮಾಡ್ತಾರೆ, ಕೆಲವರು ಮೂರ್ತಿ ಇಡ್ತಾರೆ, ಕೆಲವರು ಪ್ರೇಯರ್ ಮಾಡ್ತಾರೆ, ಏನೇನೋ ಅವ್ರು ಯಾರನ್ನು ಕೇಳಿದ್ರು ಇದು ನಮ್ದಪ್ಪ, ನಾವು ಮಾಡೋ ರೀತಿ ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟ ಬಂದ ಹಾಗೆ ನಿನ್ನನ್ನು ಆರಾಧನೆ ಮಾಡ್ತಾರೆ. ಆದ್ರೆ ನಾವು ಯಾರ್ಯಾರೋ ಹೇಳಿದ್ದನ್ನೇ ಕೇಳೋದಕ್ಕಿಂತ ದೇವರನ್ನೇ ಕೇಳ್ಬಿಟ್ರೆ, ಅದಕ್ಕೆ ನಿನ್ನ ಆರಾಧನೆ ಅಂದ್ರೆ ಏನು? ನಿನ್ನನ್ನು ಆರಾಧಿಸೋದು ಅಂದ್ರೆ ಏನು? ಅಂದ್ರೆ ದೇವರಲ್ಲಿ ಭಕ್ತಿ ಮಾಡೋದು ಅಂತಂದ್ರೆ ಏನು? ಅದು ಹೇಗಿರ್ತದೆ, ಹೇಗಿರ್ಬೇಕು? ಮತ್ತೆ ಸಜ್ಜನರು ಅಂದ್ರೆ ಹೇಗಿರ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ ಸಜ್ಜನರು ಅಂದ್ರೆ ಇಷ್ಟೇ, ಯಾರು ನನ್ನ ಆಜ್ಞೆಗೆ ಅನುಗುಣವಾಗಿ ಆ ಬದುಕ್ತಾ ಇದ್ದಾನೋ, ಅಂದ್ರೆ ನಾನು ಏನ್ ಹೇಳಿದ್ದೇನೋ ಹಾಗೆ ಬದುಕ್ತಾನೆ, ಮನಸೋ ಇಚ್ಛೆ ಬದುಕಲ್ಲ. ದೇವರ ದೇವರ ಆಜ್ಞೆಗೆ ಅನುಸಾರವಾಗಿ ಯಾರು ಬದುಕ್ತಾ ಇರ್ತಾನೋ ಅವನೇ ನಿಜವಾದ ಸಜ್ಜನ. ಅದು ದೇವರ ಆಜ್ಞೆ ಅಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕಪ್ಪ? ದೇವರ ಆಜ್ಞೆ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ಮೃತಿ ಶ್ರುತಿಗಳು ಅಂತಂದ್ರೆ ಈಗಾಗಲೇ ನಾನು ಹೇಳಿದ್ದೇನೆ. ಅಂದ್ರೆ ಅದೇ ಭಗವದ್ಗೀತೆ ಅಂತ ಹೇಳ್ತೀವಲ್ಲ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಆಮೇಲೆ ಭಗವಂತನ ಆ ಏನು ಇಚ್ಛೆ ಏನಿದೆ, ದೇವರಿಗೆ ಏನು ಇಷ್ಟ, ಅನ್ನೋದನ್ನ ಆ ದೇವರ ಜೊತೆಗೆ ಅನುಸಂಧಾನ ಆದಂತಹ ಋಷಿಮುನಿಗಳು ಈಗಾಗಲೇ ಎಷ್ಟೋ ಗ್ರಂಥಗಳನ್ನ, ಪುಸ್ತಕಗಳನ್ನ ಬರೆದಿಟ್ಟಿದ್ದಾರೆ. ಅವುಗಳನ್ನೇ ನಾವು ಸ್ಮೃತಿಗಳು ಅಂತ ಕರಿತೀವಿ. ಆ ಸ್ಮೃತಿಗಳು, ವೇದ ಉಪನಿಷತ್ತುಗಳು, ಶ್ರುತಿಗಳು, ಸ್ಮೃತಿಗಳು ಅಂತ ಹೇಳಿ ಕರಿತೀವಿ. ಅವುಗಳನ್ನ ಓದಿ, ಅದರಲ್ಲಿ ಹೇಳಿದ್ದಾರೆ, ಮಹಾತ್ಮರೆಲ್ಲ ಹೇಳಿದ್ದಾರೆ. ದೇವರು ಆ ಮಹಾತ್ಮರ ಮೂಲಕ ತಾನು ಹೇಳಿಸಿದ್ದಾನೆ. ಅವರೊಳಗೆ ಕೂತು ಅವರಿಗೆ ಪ್ರೇರಣೆ ಮಾಡಿ, ಆ ಬುದ್ಧಿ ಕೊಟ್ಟು, ಜ್ಞಾನ ಕೊಟ್ಟು, ಅವರ ಜೊತೆಗೆ ಅನುಸಂಧಾನ ಆಗಿ ಅವ್ರ ಜೊತೆಗೆ ಹೇಳಿಸಿದ್ದಾನೆ. ಅದನ್ನ ಆ ರೂಪವಾಗಿ ಬದುಕ್ತಾ ಇರ್ತಾರೆ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೋ ಭಗವಂತ, ಹಾಗೆ ಬದುಕ್ತಾ ಇರ್ತಾರೆ. ಅವನು ನಿಜವಾದ ಸಜ್ಜನ, ಅವರನ್ನ ನೀನು ಆಶ್ರಯಿಸು ಅಂತ ಹೇಳ್ತಾ, ನನ್ನ ಭಕ್ತರು ಹೇಗಿರ್ತಾರೆ? ಹ್ಮ್ ನನ್ನ ಭಕ್ತನಾದವನು ಹೇಗಿರ್ತಾರೆ ಅಂತಂದ್ರೆ, ನನ್ನ ಭಕ್ತರಲ್ಲಿ ಬಹಳ ಜನ ವಿಧ ಇದೆಯಪ್ಪ. ಆ ಅದರಲ್ಲಿ ಮೊದಲನೇ ಭಕ್ತ ಯಾರಪ್ಪ ಅಂತಂದ್ರೆ, ತಿಳಿದು ಭಕ್ತಿ ಮಾಡುವವ. ಅಂದ್ರೆ ಅವನು ಅವನು ಶ್ರೇಷ್ಠ ಭಕ್ತ. ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತ ಯಾರು ಅಂತಂದ್ರೆ, ತಿಳಿದು ಭಗವಂತನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾನೆ. ತಿಳ್ಕೊಂಡು ಮಾಡ್ತಾನೆ. ದೇವರು ಏನು ಹೇಳಿದ್ದಾನೆ, ದೇವರು ಅಂದ್ರೆ ಯಾರು, ಅವನು ಎಲ್ಲಿದ್ದಾನೆ, ಅವನ ಸ್ವರೂಪ ಏನು, ಪ್ರತಿಯೊಂದನ್ನು ಅವನು ಮೊದಲು ತಿಳ್ಕೊಳ್ತಾನೆ. ತಿಳ್ಕೊಂಡು ಅವನು ದೇವರನ್ನ ಆರಾಧನೆ ಮಾಡ್ತಾನೆ. ಇಲ್ಲ ಸ್ವಾಮಿ, ನಮ್ಮ ಹಿಂದಿನವರು, ನಮ್ಮ ಮನೆಯವರು, ನಮ್ಮ ಹಿಂದಿನ ಕಾಲದಿಂದ ನಮ್ಮ ದೊಡ್ಡವರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ತಾ ಇದೀವಿ. ಅದು ಉಳಿದಿದ್ದೆಲ್ಲ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿ ಮಾಡಲ್ಲ ಅವ್ರು. ಬದಲಾಗಿ ದೇವ್ರ ಬಗ್ಗೆ ತಿಳ್ಕೊಳ್ತಾರೆ. ಯಾರಾದ್ರೂ ಈ ದೇವರು ಅಂದ್ರೆ ಯಾರಪ್ಪ ಅಂತಂದ್ರೆ, ಅವರಿಗೆ ಸಂಪೂರ್ಣ ಜ್ಞಾನ ಗೊತ್ತಿರ್ತದೆ. ಆದ್ರೆ ಬೇರೆಯವ್ರನ್ನ ಕೇಳಿ, ಕೆಲವರು ಪಾಪ ದೇವರು ಅಂದ್ರೆ ಯಾರು ಅಂತಂದ್ರೆ, ಅವ್ರು ಏನೋ ಒಂದು ವಿಗ್ರಹ ತೋರಿಸ್ತಾರೆ, ಅವ್ರ ಮನೆ ದೇವರು ತೋರಿಸ್ತಾರೆ, ನೂರಾರು ದೇವರು ಹೇಳ್ತಾರೆ. ಆ ಕೊನೆಗೆ ಏನೋ ಒಂದು ಹೇಳ್ತಾರೆ. ಅಥವಾ ನಮಗೆ ಅವೆಲ್ಲ ಗೊತ್ತಿಲ್ಲ ಸ್ವಾಮಿ, ಎಲ್ಲರೂ ಪೂಜೆ ಮಾಡ್ತಾರೆ, ನಾವು ಪೂಜೆ, ಸುಮ್ಮನೆ ಕುತ್ಕೊಳಕ್ ಆಗಲ್ವಾ? ಎಲ್ಲೋ ಒಂದ್ ಕಡೆ ಅಂತ ದೇವರಿದ್ದಾನ ಅಂತ ಹೇಳಿ ಏನೋ ಒಂದು ಹೇಳ್ಬಾರ್ದು. ಅಂದ್ರೆ ಯಾರಿಗೂ ಒಂದು ಸ್ಪಷ್ಟವಾದ ನಿಲುವಿಲ್ಲ. ದೇವರು ಅಂದ್ರೆ ಯಾರಪ್ಪ, ಎಲ್ಲಿದ್ದಾನೆ, ಹೇಗಿದ್ದಾನೆ? ಆದ್ರೆ ಒಬ್ಬ ಶ್ರೇಷ್ಠ ಭಕ್ತನಾದವನು ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಇರ್ತದೆ. ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನ ಅವನು ಸಂಪೂರ್ಣ ತಿಳ್ಕೊಂಡಿರ್ತಾನೆ. ಅವನು ಒಬ್ಬ ನಿಜವಾದ ಭಕ್ತ. ಅವನು ಶ್ರೇಷ್ಠ ಭಕ್ತ ಅಂದ್ರೆ ತಿಳಿದು ಆರಾಧನೆ ಮಾಡುವ. ಅವನು ಜೊತೆಗೆ ಅವನು ಎಲ್ಲಾ ಕಡೆ ನೋಡ್ತಾ ಇರ್ತಾನೆ.
ಎಲ್ಲಾ ಕಡೆ ಆ ದೇವ್ರು ಅಂದ್ರೆ ಅವನು ದೇವರು ಅಂತಂದ್ರೆ ಆ ಅವನು ಏನು ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಾನೆ. ಅವನಿಗೆ ಬರೀ ವಿಗ್ರಹದಲ್ಲಿ ಮಾತ್ರ ದೇವರು ಕಾಣಲ್ಲ. ಅಥವಾ ಆ ಯಾವುದೋ ಒಂದು ಜಾಗಕ್ಕೆ ಹೋದಾಗ, ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋದಾಗ ಮಾತ್ರ, ಆ ಗರ್ಭಗುಡಿ ಒಳಗೆ ಹೋದಾಗ ಮಾತ್ರ ಅವನಿಗೆ ದೇವರಿದ್ದಾನೆ ಅಂತ ಅನ್ಕೊಳ್ಳಲ್ಲ. ನಮ್ಮ ಮನೆ ಮುಂದೆ ಹಾಕಿದ ಫೋಟೋದಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಅನ್ಕೊಳ್ಳಲ್ಲ. ಅವನಿಗೆ ಕಂಡ ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು ಅಂತ ಹೇಳಿ ಏನ್ ನೋಡ್ತಾನೆ ಅದೆಲ್ಲ ಭಗವಂತನ ರೂಪ ಅಂತ ನೋಡ್ತಾ ಇರು. ಒಂದು ನಾಯಿ ನೋಡಿದ್ರು ಅಲ್ಲಿ ದೇವರಿದ್ದಾನೆ. ಒಂದು ಹಸುವನ್ನ ನೋಡಿದ್ರು ಒಳಗೆ ದೇವರಿದ್ದಾನೆ. ಯಾರೋ ಒಬ್ಬ ಆಗೋವನು ಬಂದ, ಯಾರೋ ಆಗದೇ ಇರೋವನು ಬಂದ, ಎಲ್ಲೆಲ್ಲೂ ದೇವರನ್ನ ಕಾಣ್ತಾ ಇರ್ತಾನೆ. ಅವನು ನನ್ನ ಅಂದ್ರೆ ಅವನಿಗೆ ದೇವಸ್ಥಾನದಲ್ಲಿ ಮಾತ್ರ ದೇವರಿರೋಲ್ಲ. ಅವನ ಪಾಲಿಗೆ ಎಲ್ಲಾ ಕಡೆ ದೇವರು ಆವರಿಸಿರ್ತಾನೆ. ಅವನೇ ಶ್ರೇಷ್ಠವಾದ ಭಕ್ತ. ಹ? ಇನ್ನು ನನ್ನ ಶ್ರೇಷ್ಠವಾದ ಭಕ್ತರು ಏನ್ ಮಾಡ್ತಾರೆ? ನನ್ನ ಸನ್ನಿಧಾನ ಎಲ್ಲಿರ್ತದೆ, ನನ್ನ ಸನ್ನಿಧಾನಗಳು ಅಂತ ಹೇಳಿ ಎಲ್ಲೆಲ್ಲ ಇರ್ತದೆ. ಅಂದ್ರೆ ಅದು ಸನ್ನಿಧಾನ ಅಂತಂದ್ರೆ ಬರೀ ದೇವಸ್ಥಾನನೇ ಆಗ್ಬೇಕಾಗಿಲ್ಲ. ಅದು ಒಂದು ಗೋವು ಆಗಿರ್ಬೋದು, ಅಥವಾ ಒಂದು ತುಳಸಿ ಇರುವಂತ ಜಾಗ ಇರಬಹುದು, ಅಥವಾ ಎಲ್ಲಾ ಭಕ್ತರು ಬಂದು ಸೇರುವ ಯೋಗಿಗಳು, ಮಹಾತ್ಮರು, ಸಾಧಕರು ಬಂದು ಸೇರುವಂತಹ ಜಾಗ ಇರಬಹುದು. ಅಲ್ಲೆಲ್ಲ ಹೋಗ್ತಾನೆ. ಹೋಗಿ ಅಲ್ಲಿ ಸೇವೆ ಮಾಡ್ತಾನೆ, ಅಲ್ಲಿ ಆರಾಧನೆ ಮಾಡ್ತಾನೆ. ತನ್ನಿಂದ ಏನಾಗ್ತದೋ ಅದರ ಸೇವೆ, ತನುಮನ ಧನ ಸಹಾಯ ಮಾಡ್ತಾನೆ. ಮತ್ತೆ ಸದಾ ಭಗವಂತನ ಸ್ಮರಣೆಯಲ್ಲಿರ್ತಾನೆ, ಧ್ಯಾನದಲ್ಲಿರ್ತಾನೆ. ಸರ್ವವನ್ನು ಭಗವಂತ ತಾನು ಏನ್ ಮಾಡ್ತಾನೆ. ಕೊನೆಗೆ ಕೃಷ್ಣ ನೋಡಿ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಆಗಿ ಲಾಸ್ಟ್ ಕೊನೆಯ ಶ್ಲೋಕ ಯಾವ್ದು ಗೊತ್ತು? ನೀನು ಏನು ಮಾಡ್ತೀಯೋ ನಿನ್ನ ಬದುಕಿನಲ್ಲಿ ಎಲ್ಲವನ್ನು ನನಗೆ ಸಮರ್ಪಣೆ ಮಾಡು. ಹ ಎಲ್ಲವನ್ನು ಯಾಕೆ ಸಮರ್ಪಣೆ ಮಾಡು? ಎಲ್ಲವನ್ನು ನಾನು ಕೊಡ್ತಾ ಇದ್ದೀನಿ ಅನ್ನೋ ಕೃತಜ್ಞತೆ. ಆ ಕೃತಜ್ಞತೆ ಏನಿದೆಯೋ, ಹ? ಆ ಕೃತಜ್ಞತಾ ಮನೋಭಾವದಿಂದ ಸ್ವಾಮಿ ಇದು ಯಾವುದು ನಾನು ನಂದಲ್ಲ ಅಂದ್ರೆ ಯೂನಿವರ್ಸ್. ನಾವು ಕೇಳಿದ ತಕ್ಷಣ ಏನಂತೀವಿ? ಎಲ್ಲ ನಂದೇನಿಲ್ಲಪ್ಪ, ಎಲ್ಲ ಯೂನಿವರ್ಸ್ 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 ಅಂತೀವಲ್ಲ. ಹಂಗೆ ಆ ಯೂನಿವರ್ಸ್ ನಾವು ಇಂಗ್ಲಿಷಲ್ಲಿ ಸ್ಟ್ಯಾಂಡರ್ಡ್ ಯೂನಿವರ್ಸ್ ಅಂತ, ಆಯ್ತಾ? ಅದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಅದನ್ನೇ ಭಗವಂತ ಅಂತ ಹೇಳೋದು. ಹಾಗೆ ಆಯ್ತಾ? ಅಲ್ಲ ಅದು ಯೂನಿವರ್ಸ್ ಅಂದ್ರೆ ಭಗವಂತ ಅಂತಾನೆ ಹೆಂಗೆ ಹೇಳ್ತೀರಪ್ಪ? ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಹೆಸರೇ ವಿಶ್ವಂ. ಆಯ್ತಾ? ವಿಶ್ವಂ ಅಂತಂದ್ರೆ ಇಡೀ ವಿಶ್ವ. ಯೂನಿವರ್ಸ್ ಅಂದ್ರೆ ಅದು ಭಗವಂತನೇ ಆಗಿದ್ದಾನೆ ಅನ್ನೋದು ಮೊದಲನೇ ಹೆಸರೇ ವಿಶ್ವಂ. ಹಾಗೆ ಅಲ್ಲಿ ನಮಗೆ ಡೌಟ್ ಇರಬಾರ್ದು, ದ್ವಂದ್ವ ಇರಬಾರ್ದು, ಮತ್ತೆ ಏಕಚಿತ್ತತೆ ಇರಬೇಕು. ಆ ಹಾಗೆ ಹಾಗೆ ನನ್ನ ಭಕ್ತರಾದವರು ಹಾಗೆ ಮಾಡ್ತಾರೆ. ಅಲ್ಲಿ ಹೋಗಿ ಸೇವೆ ಮಾಡ್ತಾನೆ ಯಥಾಶಕ್ತಿ. ಅಲ್ಲಿದ್ದ ಎಲ್ಲ ಆ, ಕೊನೆಗೆ ತಾನು ಏನು ಪಡಿತಾನೆ, ಏನ್ ಮಾಡ್ತಾನೆ, ಎಲ್ಲವನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಸ್ವವನ್ನು ಕೂಡ ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಯಾವತ್ತು ದಾಸೋಹಂ ಅನ್ನೋದು ಇರಬೇಕು. ಅಂತಂದ್ರೆ ಆ ನಾನು ದೇವರಿಗಿಂತ ಹೆಚ್ಚಿನವನು ಅನ್ನೋದು ಯಾವತ್ತೂ ಬರಬಾರ್ದು. ಅಂತಂದ್ರೆ ನಾನು ಈ ಯೂನಿವರ್ಸ್ ಅನ್ನ ಮೀರಿದವನು ಅನ್ನುವ ಅಂದ್ರೆ ಅತಿರೇಕ ಬರಬಾರ್ದು. ನನ್ನ ನನ್ನ ಜ್ಞಾನ, ನಾನು ಯಾರು, ನನ್ನ ಸಂಪೂರ್ಣ ಶಕ್ತಿ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ನಾನು ಒಂದು ಆ ಭಗವಂತನ ಅಂಶ ಇದ್ದೇನೆ. ಆ ಆ ಆ ಭಗವಂತನ ನಾನು ಹೋಗಿ ಸೇರಬೇಕು ಅನ್ನುವ ಅನುಸಂಧಾನ ಇರ್ಬೇಕು. ಆ ವಿಶ್ವದಲ್ಲಿ ಅದನ್ನು ಮೀರಿದವನು ನಾನು ಅನ್ನುವ ಅತಿಯಾದ ಜ್ಞಾನ ಇರಬಾರ್ದು. ದಾಸೋಹಂ ಕೌಸಲೇಂದ್ರಸ್ಯ. ಹನುಮಂತ ಹೋಗ್ತಾನೆ. ಹನುಮಂತ ಅಂದ್ರೆ ಯಾರು? ನಮ್ದು ಶ್ವಾಸ. ಆಯ್ತಾ? ಆತ್ಮಾರಾಮ ಒಳಗೆ ಇದ್ದಾನೆ ರಾಮ. ರಾವಣ ಹನುಮಂತನನ್ನ ಹಿಡಿದು ರಾವಣನ ದರ್ಬಾರಿನಲ್ಲಿ ಕರ್ಕೊಂಡು ಹೋದ್ರು. ಎಲ್ಲರೂ ಸೆರೆ ಹಿಡ್ಕೊಂಡು ಹೋಗಿ ಆ ರಾವಣನ ಮುಂದೆ ನಿಲ್ಲಿಸಿದ್ರು. ನಿಲ್ಲಿಸಿ ಕೇಳ್ತಾರೆ. ರಾವಣ ಕೇಳ್ತಾನೆ, ಏಯ್ ಯಾರೋ ನೀನು ಕಪಿ, ಯಾರು ನೀನು ಅಂತ ಕೇಳಿದ್ರೆ ಹನುಮಂತನ ಬಾಯಲ್ಲಿ ಬರುವ ಮೊದಲನೇ ಪದ ದಾಸೋಹಂ ಕೌಸಲೇಂದ್ರಸ್ಯ. ಕೌಸಲ್ಯ ಮಗ ರಾಮನ ದಾಸಾನು ದಾಸನ. ಅಂದ್ರೆ ಅಲ್ಲೂ ಕೂಡ ತಾನು ಗರ್ವದಿಂದ ಹೇಳ್ಕೊಳ್ಳಿ, ಹೆಮ್ಮೆಯಿಂದ ಹೇಳ್ಕೊಂಡ ನಾನು ಭಗವಂತನ ದಾಸನಿದ್ದೇನೆ ಅಂತ ಹೇಳಿ. ಹಾಗೆ ಯಾಕೆಂದ್ರೆ ಪ್ರತಿಯೊಬ್ಬರ ಒಳಗೂ ಶ್ವಾಸವಾಗಿರುವಂತಹ, ಅದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಕೂಡ ಶ್ವಾಸವಾಗಿರುವವನು ಆ ನಮ್ಮ ಪ್ರಾಣ ಯಾರು? ಆ ಹನುಮಂತ. ಅದೇ ನಮ್ಮ ಶ್ವಾಸ ಹನುಮಂತ. ಹಾಗೆ ಅವನು ಕೂಡ ಹೇಳ್ತಾ ಇರೋದೇನು, ನಾವು ಭಗವಂತನ ಅಧೀನದಲ್ಲಿದ್ದೇವೆ ಅಂತ ಹೇಳಿ. ಕೊನೆಗೆ ಎಲ್ಲಿ ನನ್ನ ಕಥೆಗಳು ಹೇಳ್ತಾರೆ, ಕಥೆಗಳು ಅಂದ್ರೆ ಹರಿಕತೆ, ಆ ಎಲ್ಲಿ ಸಜ್ಜನ ಸಾಂಗತ್ಯ ನಡೀತದೆ ಅಲ್ಲಿ ಹೋಗು, ಕುತ್ಕೋ, ಕೇಳು. ನನಗೆ ಕತೆ ಗೊತ್ತಿದೆ, ಇದನ್ನೇನ್ ಕೇಳೋದು, ನಾನು 2 ಸರಿ ಓದಿದ್ದೀನಿ, 3 ಸರಿ ಓದಿ ಹಂಗೆ ಹೇಳಬೇಡ.
ಕತೆ ನಿನಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ಮುಖ್ಯ ಅಲ್ಲ. ಅಷ್ಟು ಸಮಯದಲ್ಲಿ ನಿನ್ನ ಮನಸ್ಸು ಶುದ್ಧ ಆಗ್ತದೆ, ಆ ಮನಸ್ಸು ಟ್ಯೂನ್ ಆಗ್ತದೆ. ಇಲ್ಲ ಅಂದ್ರೆ ಹಾಳು ಮೂಳು ತುಂಬಿಕೊಂಡಿರ್ತದೆ ನಿನ್ನ ತಲೆಯಲ್ಲಿ, ಅದೇ ಕೊರಿತಾ ಇರ್ತದೆ. ಅದೇ 1 ಗಂಟೆ ಕೂತ್ಕೊಂಡು ಭಗವಂತನ ಕತೆ ಕೇಳು, ಆಯ್ತಾ? ನಿನ್ನ ತಲೆ ಆ, ಏನೋ ಆ ಒಂದು ಏನಂತೀವಿ, ಆ ದೇವರ ಕಡೆಗೆ ಏನೋ ವಾಲ್ತದೆ. ಆ ನಿನ್ನ ಅತಿಯಾದ ದ್ವಂದ್ವಗಳಿಂದ ನಿನ್ನ ಮನಸ್ಸು ಏನೇನೋ ಮಾಡ್ತಾ ಇರ್ತದೆ, ಅದರಿಂದ ಹೊರಗಡೆ ಬರ್ತದೆ. ಹ್ಮ್ ಹಾಗೆ ಎಲ್ಲಿ ನನ್ನ ಉತ್ಸವಗಳು ನಡೀತದೆ, ಎಲ್ಲಿ ಧ್ಯಾನ ಯಜ್ಞಗಳು ನಡೀತದೆ, ಎಲ್ಲಿ ಮಹಾತ್ಮರು ಬಂದು ಸೇರ್ತಾರೆ, ಅಲ್ಲೆಲ್ಲ ಹೋಗು. ಹೋಗಿ ನೀನು ಆಚರಿಸು, ಅದರಲ್ಲಿ ಪಾಲ್ಗೊಳ್ಳು. ನಿನಗೆ ಸಂಪೂರ್ಣವಾಗಿ ನಿನಗೆ ಅದನ್ನ ನಡೆಸಿಕೊಡುವ ತಾಕತ್ತಿದೆಯಾ? ಅದನ್ನು ನಡೆಸಿಕೊಡು. ಇಲ್ಲ, ನನಗೆ ಅಷ್ಟೆಲ್ಲ ತಾಕತ್ತಿಲ್ಲ ಸ್ವಾಮಿ. ಆಯ್ತು, ನಿನ್ನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಹಾಯ ಮಾಡು. ಇಲ್ಲ, ನನಗೆ ಅಷ್ಟು ಆಗಲ್ಲ, ಪರವಾಗಿಲ್ಲ, ಹೋಗಿ ನೀನು ಭಾಗವಹಿಸು. ಯಾಕೆ ಅಷ್ಟಾದ್ರೂ ಮಾಡು. ಅಲ್ಲಿ ಹೋಗಿ ಭಾಗವಹಿಸೋದನ್ನ ಪ್ರಯತ್ನ ಮಾಡು. ಕೊನೆಗೆ ಉತ್ಸವದಲ್ಲಿ ಭಾಗವಹಿಸು. ಆ ನಿನಗೆ ದೇವರು ಏನೆಲ್ಲ ನಿನಗೆ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಗೆ ಅನುಗುಣವಾಗಿ ನೀನು ಸೇವೆ ಮಾಡು. ಉದ್ಯಾನವನಗಳನ್ನ, ಎಲ್ಲಿ ನನ್ನ ದೇವಾಲಯಗಳಿರ್ತದೆ, ಆ, ಅದನ್ನ ನಾವು ಇವಾಗ ಹೇಳೋದಾದ್ರೆ ಎಲ್ಲಿ ಪಿರಮಿಡ್ ಕಟ್ತಾರೆ, ಎಲ್ಲಿ ಪಿರಮಿಡ್ ಸೆಂಟರ್ಗಳಿರ್ತವೆ, ಎಲ್ಲಿ ಧ್ಯಾನ ಯಜ್ಞಗಳು ನಡೀತದೆ, ಅಲ್ಲೆಲ್ಲ ಹೋಗು. ಯಥಾಶಕ್ತಿ ಏನೋ ದಾನ ಮಾಡು, ಧರ್ಮ ಮಾಡು, ಆ, ಸೇವೆ ಮಾಡು, ಆಯ್ತಾ? ಕೊನೆಗೆ ಅಹಂಕಾರವನ್ನು ಬಿಡು. ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ನಾನು ಅಷ್ಟು ಪಿರಮಿಡ್ ಡೊನೇಷನ್ ಕೊಟ್ಟಿದ್ದೀನಿ, ನಾನು ಅಷ್ಟು ದೊಡ್ಡ, ಅಷ್ಟು ವರ್ಷದಿಂದ ಸಾಧನೆ ಮಾಡಿದ್ದೀನಿ, ನಾನು ಅಂಥವನು ಇಂಥವನು ಅಂತ ಹೇಳಿಕೊಳ್ಳುವ ಅಹಂಕಾರವನ್ನು ಬಿಡು. ಡಾಂಬಿಕತನವನ್ನು ಬಿಡು. ಅಯ್ಯೋ, ಏನು 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 ಏನ್ ಸಾಧಕರಪ್ಪ ಅವರು ಅಂತ ಜನ ಬಂದಾಗ ತೋರಿಸ್ಕೊಡು. ಏನು ಭಕ್ತರು, ಅವನ ಮಂತ್ರ ಏನು, ಸ್ತೋತ್ರ ಏನು, ಅವನ ಧ್ಯಾನ ಏನು ಅಂತ ಹೇಳಿ 4 ಜನ ಇದ್ದಾಗ ಒಂದ್ ರೀತಿ ತೋರಿಸ್ಕೊಳ್ಳೋದು. ಅದನ್ನ ಬಿಡು, ಡಾಂಬಿಕತನ ಬಿಡು. ಅಂದ್ರೆ ಒಳಗೂ ಹೊರಗೂ ಒಂದೇ ಒಂದೇ ತರ ಇರ್ಬೇಕು. ಹ್ಮ್ ಆ ನಿನ್ನನ್ನ ಹೊಗಳಬೇಕು ಅಂತ ಯಾವತ್ತು ಬಯಸ್ಬೇಡ, ಅಥವಾ ನಿನ್ನನ್ನ ಹೊಗಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಏನನ್ನೂ ಮಾಡಬೇಡ. ನನ್ನ ಪಾಲಿನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ಎಲ್ಲಾ ಕರ್ಮವನ್ನು ಮಾಡ್ತಾ ಹೋಗು. ಹೊಗಳಿಕೆಗಾಗಿ ಅಂತ ಏನನ್ನೂ ಮಾಡಬೇಡ. ಎಲ್ಲವನ್ನ ಭಗವಂತ ಮಾಡಿಸಿದ. ಯಾರೋ ಹೊಗಳಿದ್ರು, ಆ ಹೊಗಳಿಕೆ ನನ್ನದಲ್ಲ, ದೇವರು ಮಾಡಿಸಿದ, ಯೂನಿವರ್ಸ್ ನನ್ನಿಂದ ಮಾಡಿಸಿದೆ, ಮಾಡಿಸ್ತಾ ಇದೆ ಅನ್ನುವ ಜ್ಞಾನ ಇರಲಿ. ನಾನೇ ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರ ಬೇಡ, ಡಾಂಬಿಕತನ ಬೇಡ. ಏನೇ ಮಾಡಿದೆ ಅಲ್ವಾ, ನನ್ನೊಳಗಿದ್ದು ಭಗವಂತ ಮಾಡಿಸಿದ ಅಂತ ಹೇಳಿ ಆ ಭಗವಂತನ ಅನುಸಂಧಾನ ಇರಲಿ. ಜೊತೆಗೆ ಯಾರೋ ನಿನ್ನ ಹೊಗಳಿದ್ರು, ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಆ ನಿಜವಾಗ್ಲೂ ನೀವು ಅಂತ ಸೇವಕರು, ಇಂಥ ಸೇವಕರು ಅಂತ ಯಾರೋ ನಿನ್ನನ್ನು ಹೊಗಳಿದ್ರು, ಆ ಹೊಗಳಿಕೆ ನನ್ನದಲ್ಲ, ನನ್ನೊಳಗಿರುವ ಭಗವಂತನಿಗೆ ಅಂತ ಹೇಳಿ ಸಮರ್ಪಣೆ ಮಾಡು. ಬೇಡ ಬೇಡ, ನಾನು ಹೊಗಳಬೇಡ್ರಿ ಅಂತ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಅದು ಅತಿರೇಕ ಆಗ್ತದೆ, ಅದು ಡಾಂಬಿಕತನ ಆಗ್ತದೆ. ಅದಕ್ಕೆ ಹೊಗಳಿದ್ರ ಸುಮ್ಮನೆ ಇರು. ಆದ್ರೆ ನನಗೆ ಅಂತ ತಿಳ್ಕೊಳ್ಬೇಡ. ನಿನ್ನೊಳಗೆ ಕೂತು ಭಗವಂತ ಮಾಡಿಸ್ತಾ ಇದ್ದಾನೆ, ಅದು ಅವನಿಗೆ ಸೇರಬೇಕಾದದ್ದು. ನನ್ನೊಳಗೆ ಕೂತು ನಾವು ಹೇಳ್ತೀವಲ್ಲ, ಮಾಸ್ಟರ್ಸ್ ಮಾಡಿಸಿದ್ರು, ಯೂನಿವರ್ಸ್ ಮಾಡಿಸ್ತಾ ಇದೆ, ಅವರಿಗೆ ಅದು ಸಲ್ಲಬೇಕಾದದ್ದು. ಆಯ್ತಾ? ನಾವು ಕೇವಲ ಒಂದು ಮಾಧ್ಯಮ ಅಷ್ಟೇ ಇಲ್ಲಿ, ಆಯ್ತಾ? ಹಾಗೆ ಅವರಿಗೆ ಭಗವಂತನಿಗೆ ಸಮರ್ಪಣೆ ಮಾಡು. ಆ ಎಲ್ಲಾ ಹೋಲಿಕೆ ನೀನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ, ನೀನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ. ಆದ್ರೆ ಅವ್ರು ಹೊಗಳಿದಾಗೆಲ್ಲ ನೀನು ಅನ್ಕೊಳ್ತಾ ಇರು, ಏನು, ಅದು ನನಗಲ್ಲ, ನನ್ನೊಳಗಿರೋ ಭಗವಂತನಿಗೆ, ಅದು ದೇವರಿಗೆ ಸೇರಬೇಕಾದದ್ದು ಅಂತ ಎಲ್ಲ ಅವನಿಗೆ ಸಮರ್ಪಣೆ ಮಾಡು. ಹಾಗೆ ಸಮರ್ಪಣೆ ಮಾಡ್ತಾ ಹೋಗು. ನಿನಗೆ ಪ್ರಿಯವಾದದ್ದು ಆ, ಏನು, ನನಗೆ ನಿನಗೆ ಏನೆಲ್ಲ ನಿನಗೆ ಇಷ್ಟ ಇದೆ, ಅದನ್ನ ಪ್ರಿಯ ಅಂದ್ರೆ ನೀನು ಒಳ್ಳೆಯದನ್ನೇ ಇಷ್ಟಪಡು. ಅದನ್ನು ನನಗೆ ಸಮರ್ಪಣೆ ಮಾಡು. ಯಾಕೆ ಅಂತಂದ್ರೆ ಅದನ್ನು ನಾನು ನಿನಗೆ ಅನಂತ ಪಟ್ಟು ಮಾಡಿ ವಾಪಸ್ ಕೊಡ್ತೀನಿ. ಅದೇ ನಾವು ಯೂನಿವರ್ಸಿಗೆ ಏನ್ ಕೊಡ್ತೀವೋ ಅದನ್ನೇ ವಾಪಸ್ ಕೊಡ್ತೀವಿ ಅಲ್ವಾ? ಹಾಗೆ ನಿನಗೆ ಬಹಳ ಅದರಲ್ಲಿ ಬಹಳ ಬಹಳ ನಿನಗೆ ಬಹಳ ಬಹಳ ಧ್ಯಾನ ಸಾಧನೆ ಮಾಡ್ಬೇಕಂತ ಆಸೆ ಇದೆಯಾ? ನೀನು ಧ್ಯಾನ ಹೇಳ್ಕೊಡು, ಎಲ್ಲರಿಗೂ ಹೇಳ್ಕೊಡು, ಜಾಸ್ತಿ ಜಾಸ್ತಿ ಧ್ಯಾನ ಪ್ರಚಾರ ಮಾಡು. ನಾನು ನಿನಗೆ ಅದನ್ನ ಅನಂತ ಪಟ್ಟು ವಾಪಸ್ ಕೊಡ್ತೀನಿ, ಆ ಶಕ್ತಿಯನ್ನು ಅಂತ ಹೇಳಿ. ಹಾಗಾಗಿ ನಿನಗೆ ಏನ್ ಬೇಕೋ ಅದನ್ನು ನಾನು ನಿನಗೆ ಅನಂತ ಪಟ್ಟು ಹೆಚ್ಚು ವಾಪಸ್ ಕೊಡ್ತೇನೆ, ಆ ಅಂತ ಹೇಳಿ. ಕೊನೆಗೆ ಭಗವಂತ ತಾನು ಅದನ್ನ ಹಾಗೆ ಇನ್ನು ಆ, ಮುಂದುವರಿಸಿಕೊಂಡು ಹೋಗ್ತಾನೆ. ಅದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯತೆ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕೇಳಿದಂತ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.
ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ವೆರಿ ಗುಡ್ ಮಾಸ್ಟರ್ಸ್. ಯಾರಾದರೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಹಾಂ, ಮಾತಾಡಿ ಮೇಡಮ್. ನಂದಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಹಾಂ, ನಮಸ್ತೆ. ಎಸ್ ಮೇಡಮ್, ಹೇಳಿ ಮೇಡಮ್. ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ನಮಸ್ತೆ ಮಾಸ್ಟರ್. ಹ್ಞೂ 9 ಗಂಟೆಗೆ ಜ್ಞಾನ ಇತ್ತಲ್ಲ ಮಾಸ್ಟರ್, ಅವಾಗ ಕುತ್ಕೊಂಡಿದ್ದೆ. ಜ್ಞಾನದಲ್ಲಿ ಕುತ್ಕೊಂಡಿರ್ಬೇಕಾದ್ರ ನಿಮ್ ಹಿಂದ್ಗಡೆ ಏನ್ ಒಂದ್ ಸ್ಕ್ರೀನ್ ಬರ್ತಾ ಇದೆಯಲ್ಲ, ಆ ತರ ಭೂಮಂಡಲದ ಸ್ಕ್ರೀನ್ ನಿಜವಾಗ್ಲೂ ನನ್ಗದು ಆ ತರ ಬಂತು. ನಾ ಎಲ್ ಹೊಂಟೀನಿ ಅನ್ಕೊಂಡೆ. ಗ್ರಹಗಳೆಲ್ಲ ನನ್ ಮಗ್ಲ ಬರಾಕತ್ತವು. ಒಂದ್ 3-4 ಗ್ರಹಗಳು ಬಂದು, ಏನ್ ಆ ಗ್ರಹದ ಮಗ್ಲ ಬಂದ್ಬಿಟ್ಟಿವಿ ಅಂತ ಅನಿಸ್ತು. ಅದಾದ ತಕ್ಷಣ ದೊಡ್ಡ ದೊಡ್ಡ ಕಣ್ಣು ಬರಾಕತ್ತು. ಯಪ್ಪ, ಅದು ಕಣ್ಣು ನೋಡಿ ನಂಗೆ ಸ್ವಲ್ಪ ಭಯ ಆಯ್ತು. ಆದ್ರೂ ನಾನು ಭಯ ಪಟ್ಕೊಳ್ಳಿಲ್ಲ, ಭಯ ಆದಂಗ ಅನಿಸ್ತು. ಯಪ್ಪ, ಈ ಕಣ್ಣು ಯಾರ್ದಿರ್ಬೋದು ಅಂತ ಈ ರಾತ್ರಿ ನಾನು ಫೀಲ್ ಮಾಡ್ಕೊಂಡೆ. ಅವಾಗ ಮಹಾ ಮಹಾತರ ಬಾಬಾಜಿ ಅವರು ಬಂದ್ರು. ಆನಂತರ ನನ್ಗಿದ್ ಗೊತ್ತಾಗ್ಬೇಕು ಯಾರ್ದು ಕಣ್ಣು ಅಂತ ಹೇಳಿದಾಗ ಅವ್ರು ಬಂದು ನನ್ ಇದ್ರಗಡೆ ನನ್ ಕಣ್ಣೊಳಗ ಅವ್ರ ಕಣ್ಣಿಟ್ಟು ಜ್ಞಾನ ಮಾಡಕತ್ರು. ಒಟ್ಟ ಕಣ್ಣು ಪಿಳ್ಕಿಸ್ಬೇಡ ಅಂತ ನನಗ ಅವ್ರು ಹೇಳ್ತಾ ಇದ್ರು. ಅವಾಗ ಜ್ಞಾನ ಮಾಡತ್ತೀನಿ. ಪತ್ರಿಜಿಯವ್ರು ಬಂದು ನನ್ನ ಬಲಭಾಗದಲ್ಲಿ ಕುಂತ್ಕೊಂಡ್ರು. ಕುಂತ್ಕೊಂಡು ಅದು ಜ್ಞಾನ ಹಂಗ ಆಯ್ತು. ಅದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಜ್ಞಾನ ಮುಗಿದ್ಮೇಲೆ ನಾನ್ ಒಂದು ಮಗುಗೆ ಎದೆ ಹಾಲು ಕುಡಿಸ್ತಾ ಇದ್ದೀನಿ. ಆ ಮಗು ತೊಡೆ ಮೇಲೆ ಆಡ್ತಾ ಇದೆ. ಇದು ನನ್ ಮಗು ಅಲ್ಲ, ಇದು ಎಷ್ಟ್ ಚಂದ ಐತಲ್ಲ, ಮುದ್ದಾಗೈತಿ, ಎಷ್ಟ್ ಚಂದ ಐತಲ್ಲ, ಈ ಮಗು ಯಾರು ಇರ್ಬೋದು ಅಂತ ನಾನು ಕೇಳ್ಕೊಂಡೆ. ಅದು ಕೃಷ್ಣ, ಸಣ್ಣ ಕೃಷ್ಣ ಆಯ್ತು ಗುರುಗಳೇ. ಆಗ ಅದು ಓಡಾಡ್ತಾ ಇತ್ತ ಮಣಿ ತುಂಬ. ನಾನು ತುತ್ತು ಮಾಡಿ ಉಣಿಸ್ದಂಗ ಫಸ್ಟಿಗೆ ಎದೆ ಹಾಲು ಕುಡ್ಸದ್ ಬಂತು. ಆ ನಂತರ ತುತ್ತು ಮಾಡಿ ಉಣ್ಸುದು, ಅದು ಮಣಿ ತುಂಬ ಓಡಾಡ್ತಾ ಇರೋದು, ಈ ರೀತಿ ಎಲ್ಲ ನನ್ಗ ಆಗ್ತಾ ಬಂತು ಗುರುಗಳೇ. ಇದ್ಯಾಕೆ ನನ್ಗೆ ಗೊತ್ತಾಗ್ಲಿಲ್ಲ. ಏನೋ ಒಂಥರ ಖುಷಿ ಆಯ್ತು. ಮುಂದೆ ಏನಾಗ್ಬೇಕಂತ ತಿಳ್ಕೊಂಡೆ. ಅದು 10-15 ನಿಮಿಷ ಈ ತರ ಅನುಭವ ಆಯ್ತು. ಆಮೇಲೆ ನಾನು ಎಷ್ಟೋ ಪ್ರಯತ್ನ ಪಟ್ಟದ ಜ್ಞಾನದಿಂದ ಹೊರಗಡೆ ಬಂದೇನೋ ಗೊತ್ತಿಲ್ಲ. ಅದು ಕಣ್ ತೆಗ್ದಿಲ್ಲ ನಾನು, ಅದ್ರ ಕನೆಕ್ಷನ್ ಇದು ಆಯ್ತೇನೋ. ಆನಂತರ ಅದು ಲಾಸ್ಟಿಗೆ ಏನಾಯ್ತು, ನಾಲ್ಗೆ ಎಲ್ಲ ಹಲ್ಲೊಳಗೆ ಸಿಕ್ಕೊಂಡ್ಬಿಟ್ಟೈತಿ. ಒಂಥರ ಹಲ್ಲೆಲ್ಲ ಫುಲ್ ಫಿಟ್ ಆಗಿ ಹಿಡ್ಕೊಂಡಂಗ ಆಗ್ಬಿಟ್ಟಿತ್ತು. ಆ ರೀತಿ ಎಲ್ಲ ಆಯ್ತು. ಆ ನಂತರ ಜ್ಞಾನ ಹಂಗ ಆಳವಾಗಿ ಹೋಯ್ತು. ಅದು ಕೃಷ್ಣಂದು ತಾಯಿದು ಅದು ಬಂದ್ ಹೋಯ್ತು. ಆ ನಂತರ ದುಃಖ ಬರಾಕ ಸ್ಟಾರ್ಟ್ ಆಯ್ತು ಗುರುಗಳ. ಬಾಳ ಅಂದ್ರ ಬಾಳ ದುಃಖ ಬರತೈತಿ. ಜ್ಞಾನದೊಳಗ ಕುಂತ್ಕೊಂಡಿನಂದ್ ಕಣ್ಣಾಗ ನೀರ್ ಆ ರೀತಿ ಒಳಗ್ ಬರಾಕತ್ತವ್ ನನಗ. ಆ ರೀತಿ ಆಯ್ತು. ಅದಕ್ಕೆ ನೀನ್ ಇದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಕೇಳ್ಕೊಂಡ್ರಾಯ್ತು. ನಾನ್ ಇದನ್ನ ಭಗವದ್ಗೀತೆ ಫಸ್ಟ್ಗೆ ಒಂದ್ಸತ ಓದ್ಬೇಕಂತ ಎಷ್ಟೋ ಸತ ಹಿಡ್ದೀನಿ, ಆದ್ರೆ ನಂಗೆ ಓದಾಕಾಗಿರ್ಲಿಲ್ಲ. ಮೊನ್ನೆ ನೀವು ಫಸ್ಟ್ ಟೈಮ್ ನಾ ಅವತ್ತ ಕ್ಲಾಸಿಗೆ ಜಾಯ್ನ್ ಆಗಿ ನೀವು ಅವತ್ತ ಇದು ಯಾವ ಪುಸ್ತಕ ಅಂತ ಕೇಳಿದ್ರಿ. ಅವತ್ತು ನಾನು ಶುಕ್ರವಾರ ಒಂದ್ ಸಾಂಗ್ ಹಾಡ್ತಾ ಇದ್ವಿ. ಅವಾಗ ಯಾವ್ದೋ ಪುಸ್ತಕ ಹಿಡ್ಕೊಂಡು ಓದ್ತಾ ಇದಿರಲ್ಲ ಅಂತ ಹೇಳಿ, ಸಾಯಂಕಾಲ 7 ಗಂಟೆಕ ಕ್ಲಾಸ್ ಒಳಗ 7 ಗಂಟೆ ಕ್ಲಾಸ್ ಒಳಗ ನಾನ್ ನಿಮ್ಗೆ ತೋರ್ಸಿದೆ ಭಗವದ್ಗೀತೆ ಓದ್ತಾ ಇದ್ದೀರಾ ಅಂತಂದ್ರಿ. ಅಂತ ಅನ್ಕೊಂಡೆ. ಆದ್ರೆ ನೀವು ಇಲ್ಲಿ ಕೂಡ ನೀವು ಅದ್ರ ಬಗ್ಗೆನೇ ಸ್ಟೋರಿ ಹೇಳಕತ್ತೀರಿ. ನನಗದು ಒಂಥರ ಏನೋ ಕನೆಕ್ಷನ್ ಐತಿ ಅಂತ ಹಿಂಗ ಅನಿಸ್ತು. ತುಂಬಾ ಖುಷಿ ಆಯ್ತು ಗುರುಗಳ. ನಾನ್ ಎಲ್ಲಿ ನೋಡ್ತೀನಿ ಬರೀ ಕೃಷ್ಣನ್ ಹಾಡ್ ಕೇಳೋದು. ನಾ ಇವತ್ತು ಸಾಯಂಕಾಲನು ಕೃಷ್ಣನ್ ಫಸ್ಟ್ ಭಜನೆನೆ ಬಂದ್ವು. ಆ ರೀತಿ ಕನೆಕ್ಷನ್ ಆಗ್ತಾ ಇದೆ ಗುರುಗಳ. ಅದಕ್ಕೆ ನಿಮ್ ಜೋಡಿ ಶೇರ್ ಮಾಡ್ಕೋಬೇಕು ಅನಿಸ್ತು, ಶೇರ್ ಮಾಡ್ಕೊಂಡು. ಥ್ಯಾಂಕ್ ಯು. ವೆರಿ ಗುಡ್ ಮೇಡಮ್. ಕಂಟಿನ್ಯೂ ಮಾಡಿ. ಓಕೆ ಸರ್. ವಿಜಯ ಮೇಡಮ್, ಏನು ರಜೆ ತಗೊಂಡ್ಬಿಟ್ಟಿದ್ರಿ? ಯಾಕೆ ಗುಡಾಕೇಶ ಬೇಜಾರಾಗ್ಬಿಡ್ತಾ? ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕುಂಭಮೇಳಕ್ಕೆ ಹೋಗಿ ಬಂದೆ. ಪ್ರಯಾಗ್ ಇದಕ್ಕೆ ಹೋಗಿ ಬಂದೆ, ಅಯೋಧ್ಯ, ಕಾಶಿ ಎಲ್ಲ ಸುತ್ಕೊಂಡ್ ಬಂದೆ. ಒಂದ್ ಮಾತು ಚೆನ್ನಾಗಿದೆ ಸರ್ ಕ್ಲಾಸಸ್. ಅಂದ್ರೆ ಮೈಂಡ್ ನೀವ್ ಹೇಳ್ದಂಗೆ ಇನ್ನ ಕರೆಕ್ಟ್ ಆಗಿ ಮೈಂಡ್ ತಗೊಂಡಿಲ್ಲ ನಾನು.
ಯಾವಾಗಾದ್ರೆ ಅವಾಗ ಬರ್ತಾ ಇದೀನಿ, ನೋಡ್ತಾ ಇದೀನಿ, ತಿಳ್ಕೊಂತಾ ಇದೀನಿ. ಆದ್ರೆ ಮೈಂಡ್ ಮಾತ್ರ ಫುಲ್ ಇದು ಮೆಡಿಟೇಷನ್ ಮೇಲೆ ಇದೆ. ಅವಾಗ ಅವಾಗ ಮೆಡಿಟೇಷನ್ ಮಾಡ್ತೀನಿ. ನೀವ್ ನೀವ್ ಏನ್ ಹೇಳ್ತಾ ಇದೀರೋ ಅದೆಲ್ಲ ನಡೀತಾ ಇದೆ ಜೀವನದಲ್ಲಿ. ಪ್ರಾಣಿ ಪಕ್ಷಿಗಳಲ್ಲಿ ಅಂದ್ರೆ ಇದೆಲ್ಲ ಕೇಳಿದ್ದೆ ನಾನು. ಆ ಚಿಕ್ಕ ಮಗುವಿಂದ ಸ್ವತಃ ಸ್ವಲ್ಪ ಈ ಮೆಡಿಟೇಷನ್ ಗೊತ್ತಿಲ್ದೇನೆ ನನ್ ಮನ್ಸಲ್ಲಿ ಇತ್ತು. ಸೊ ಅದರಿಂದ ಪ್ರೀತಿ ಭಾವನೆ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲೆಲ್ಲ ತುಂಬಾ ತೋರಿಸ್ತೀನಿ. ಅವು ಹಾಗೆ ಬರ್ತವೆ ಸರ್ ನನ್ನ ಹತ್ರ. ನಮ್ ಮನೆ ಸೆಕೆಂಡ್ ಫ್ಲೋರ್ ಇದೆ, ಕೆಳಗಡೆ ಪ್ರಾಣಿ ಇದೆ, ಹತ್ಕೊಂಡ್ ನಮ್ ಮನೆಗೆ ಬಂದ್ಬಿಡ್ತಾವ ಅವು. ಫ್ರಿಡ್ಜ್ ಅಲ್ಲಿ ಹೋಗಿ ತಿಂತವೆ, ಹಾಸಿಗೆ ಹತ್ರ ಬಂದ್ ತಿಂತವೆ. ನಾನ್ ಏನಾದ್ರ ಬರ್ತಿದ್ರೆ ಎಲ್ಲ ನಾನ್ ನೋಡ್ತಿರ್ತಾರೆ. ಆ ಹುಡ್ಗಿ ಹತ್ರ ಹೆಂಗ್ ಹೋಗ್ತಿದ್ದೇವೆ ಅಂತ. ಇವತ್ತು ಒಂದ್ ನಾಯಿ ಮರಿ ಮಲಗಿತ್ತು, ಅದಕ್ ಬಿಸ್ಕೆಟ್ ತೆಗೆದ್ರೆ ಅಲ್ಲಿಂದ ಹಸು ಬಂತು, ಮತ್ತೆ ಕುರಿ ಬಂತು. ಯಾರಿಗೂ ನಂಬೋಕ್ ಆಗಲ್ಲ ಅವೆಲ್ಲ. ಸೊ ಮತ್ತೆ ಒಂದ್ಸತಿ ಪಕ್ಷಿನೂ ಬಂತು. ನಾನು ಅನ್ಕೊಂಡೆ ಸಾಯಿಬಾಬಾ ನಂಬ್ತಿರ್ಲಿಲ್ಲ, ಆಮೇಲೆ ನಂಬಿ ನಿಜವಾದ ಪ್ರೀತಿ ಇದ್ರೆ ಒಂದ್ ಪಾರಿವಾಳ ಬರ್ಬೇಕು ವೈಟ್ ಅನ್ಕೊಂಡೆ. ಅದ್ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಬಂತು. ಸೊ ಇವೆಲ್ಲ ನಾನ್ ನಂಬ್ತೀನಿ ಸಂಪೂರ್ಣವಾಗಿ. ನನ್ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ ಮೊದ್ಲಿಂದಾನು. ಸೊ ನೀವ್ ಹೇಳಿದ್ರಲ್ಲ, ಯಾರ್ಗ್ ಮೈಂಡ್ ಸಜ್ಜನ ಸಾಂಗತ್ಯ ಮಾಡ್ಬೇಕು, ಯಾರ್ ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರಿಸ್ತಾರೆ ದೇವ್ರು ಅಂತ. ಸೊ ನೀವು ನನ್ ಮನ್ಸಲ್ಲಿರೋ ಎಲ್ಲಾ ಆ ಡೌಟ್ಸ್ ನ ಕ್ಲಿಯರ್ ಮಾಡ್ತಾ ಇದ್ದೀರಾ ಗೊತ್ತಿಲ್ದಂಗೆ. ಒಂಥರ ಸಂತೋಷ ಆಗ್ತಿದೆ. ಮತ್ತೆ ಹಾಡುಗಳು ಬರುವಾಗಂತೂ ನಾನು ಫುಲ್ ಖುಷ್. ಅದು ಅವತ್ತೊಂದು ಹಾಡು ಕೇಳ್ದೆ ನಿಮ್ಗೆ, ನನಗೆ ಕಳ್ಸಿ ಸಾರ್ ಅಂತ. ಆದ್ರೆ ನೀವ್ ಕಳ್ಸಿಲ್ಲ. ಅದನ್ನ ಹುಡ್ಕಿ ಹುಡ್ಕಿ ನಾನ್ ತಗೊಂಡ್ಬಿಟ್ಟೆ. ಆ ಶಂಕರಾಚಾರ್ಯರು ಬರ್ತಿರೋದು. ಮತ್ತೆ ಅದೇ ತಸ್ವೈ ಜಾಗ್ರತ ಜಾಗ್ರತ ಅದ್ ಸಿಕ್ತು. ಅದನ್ನ ಸದಾ ಕೇಳ್ತಾ ಇರ್ತೀನಿ. ಸೊ ಯಾವಾಗ್ ಮೈಂಡ್ ಇಡ್ತೀನೋ ಗೊತ್ತಿಲ್ಲ. ನೀವ್ ಮಂಡಲ ಕಾಲ ಮಾಡ್ಬೇಕಂತಿದ್ದೀರಲ್ಲ, ಒಂದ್ಸತಿ ನೋಡ್ತಾನೆ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಹಂಗ ಒಂದ್ಸತಿ ಒಟ್ಟಲ್ಲಿ ಕಂಪ್ಲೀಟ್ ನಾನ್ ಅನ್ಕೊಂಡಿದ್ದು ಎಲ್ಲ ಮಾಡಿದೀನಿ. ಇದನ್ನು ಮಾಡ್ಬೇಕು ಅಂತ ಒಂದ್ ಧೈರ್ಯ ಕೊಡ್ಬೇಕು ದೇವ್ರು. ಮಾಡಮ್ಮ ನೀನು ಅಂತ. ದೇವರು ಮತ್ ಸರ್ ದೇವರು ಕೊಟ್ಟಿದ್ದಾನೆ. ಕುಂಭಮೇಳಕ್ಕೆ ಹೋಗ್ ಬಂದ್ಮೇಲೆ ಕನ್ಸಲ್ಲಿ ಹ್ಮ್ ಹೆಂಗ್ ಬಂತು ಅಂದ್ರೆ, ಒಂದು ದೊಡ್ಡ ಫಿಶ್ ವೈಟ್ ಕಲರು ಮೋಡದಲ್ಲಿ ತಿರುಗ್ತಾ ಇದೆ, ಮೋಡದ ಒಳಗಡೆ. ನಾನಂದೆ ಇದ್ರಲ್ಲಿ ನೀರ್ ಇಲ್ವಲ್ಲ, ಹೆಂಗ್ ತಿರುಗ್ತಾ ಇದೆ ಈ ಫಿಶ್ ಅಂತ. ಮತ್ತೆ ಹಿಂಗೆ ಮೋಡ ಹಿಂಗಿದೆ, ಮಧ್ಯದಲ್ಲಿ ನೀರು, ಅದ್ರಲ್ಲಿ ದೊಡ್ಡ ವೈಟ್ ಫಿಶ್ ಹಿಂಗ್ ತಿರುಗಿ ಬಂದು ಕೆಳಗಡೆ ಬಿದ್ದು ಸತ್ತೋಯ್ತು ಸರ್. ಅದ್ ಹಂಗೆ ಇದೆ ನನ್ ಮೈಂಡ್ ಅಲ್ಲಿ. ಅದೇನ್ ಅರ್ಥನೇ ಗೊತ್ತಿಲ್ಲ ನನ್ಗೆ. ನಾನ್ ವೆಜ್ ತಿಂದಿದ್ದೀರಾ ಹಿಂದೆ? ನಾನು ತಿಂತಾ ಇದ್ದೆ, ಆದ್ರೆ ನಾನು ಮೆಡಿಟೇಷನ್ ಸೇರಿದ್ಮೇಲೆ ಫಸ್ಟ್ ತಿಂತಿರ್ಲಿಲ್ಲ. ಮ್ಯಾರೇಜ್ ಆದ್ಮೇಲೆ ಬಲವಂತದಿಂದ ಅವಾಗ ತಿಂತಿದ್ದೆ. ಅವಾಗ ಫಿಶ್ ತುಂಬಾ ಇಷ್ಟ ಆಗೋಯ್ತು ನನ್ಗೆ. ಅದೇ. ಮತ್ತೆ ಒಗ್ನಿಕಲ್ ಪಾರ್ಕ್ ಹೋಗಿದ್ದೆ. ಅಲ್ಲಿ ಕೋತಿಗೊಂದು ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಮತ್ತೆ ಫ್ರೂಟ್ಸೇ ತಿಂತಾ ಇತ್ತು. ಮಿಕ್ಕಿದ ಪಕ್ಷಿಗಳೆಲ್ಲ ಬೇರೆ ಬೇರೆ ತಿಂತ. ಅವಾಗ ಪ್ರಾಮಿಸ್ ಮಾಡ್ದೆ ನಾನು, ಕೋತಿ ಬಂದು ಹಣ್ಣು ತಿಂತಿರುವಾಗ ನಾನ್ ಯಾಕೆ ಹೋಗಿ ಫಿಶ್ ತಿನ್ಬೇಕು ಅಂತ ಪ್ರಾಮಿಸ್ ಮಾಡ್ದೆ. ಅವಾಗಿಂದ ತಿಂತಿಲ್ಲ ಸರ್ ನಾನು. ಅಂದ್ರೆ ಅದೇ. ಆಂಜನೇಯ ಸ್ವಾಮಿದು ಇದು ಇಷ್ಟ ನನಗೆ, ಆಂಜನೇಯ ಸ್ವಾಮಿ. ಇನ್ನೊಂದ್ ಏನಾಯ್ತಂದ್ರೆ, ಒಂದು ಆಲದ ಮರ ಇತ್ತು. ಆ ಆಲದ ಮರದ ಹತ್ರ ಹೋಗಿದ್ದಾಗ ನನಗೆ ಇಷ್ಟ ಆಯ್ತು. ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಮೆಡಿಟೇಷನ್ ಮಾಡ್ಬೇಕು ಅಂತ. ಫಸ್ಟ್ ನಾಚಿಕೆ ಪಡೋದು, ಯಾರಾದ್ರೂ ನೋಡ್ತಾರೆ ಹೆಂಗೆ ಅಂತ. ಅವಾಗ ಡಿಸೈಡ್ ಮಾಡ್ದೆ ನಾನು, ಯಾರ್ ನೋಡ್ಕೊಂಡ್ರೆ ನಮ್ಗೇನು, ಅದೇ ಸತ್ತೋಗುವಾಗ ಯಾರು ಬರಲ್ಲ, ಅದೆಲ್ಲ ಗೊತ್ತಾಯ್ತಲ್ಲ ಅನ್ಬಿಟ್ಟು ದೃಢ ನಿಶ್ಚಯ ಮಾಡ್ಕೊಂಡು 21 ಡೇಸ್ ಫುಲ್ 3 ರೌಂಡ್ಸ್ ಹಾಕ್ಬಿಟ್ಟು ಮೆಡಿಟೇಷನ್ ಮಾಡ್ತಿದ್ದೆ 145 ಮಿನಿಟ್ಸ್ ಹಂಗೆ. ಲಾಸ್ಟ್ ಡೇ ನನಗೆ ಸಿಲ್ವರ್ ಅಲ್ಲಿ ಇದು ಸಿಕ್ತು, ಆಂಜನೇಯ ಸ್ವಾಮಿದು ಸಿಲ್ವರ್ದು. ಅದ್ ತಗೊಂಡ್ ಮನೇಲಿಟ್ಟೆ. ಮತ್ತೆ ಒಂದ್ಸತಿ ನಮ್ ಮನೆಯಿಂದ ಶಿವ ದೇವಸ್ಥಾನ ಇದೆ, ಅದರಿಂದ ಆಂಜನೇಯ ಸ್ವಾಮಿ ಇದೆ. ನನಗೆ ಯಾವಾಗ್ಲೂ ದೇವ್ರನ್ನ ನಿಜವಾಗ್ ನೋಡ್ಬೇಕು ಅನ್ನೋದು ಆಸೆ, ಯಾವಾಗ್ಲೂ ಹಂಗೆ ಇರೋದು. ಅವಾಗ ಒಂದ್ ಚಿಕ್ಕದಾಗಿ ಬಂದಿದ್ರು ಗ್ರೀನ್ ಕಲರ್ ಅಲ್ಲಿ. ನನ್ಗ್ ಭಯ ಅಪ್ಪ ಅಂದೆ, ಯಾಕಮ್ಮ ಭಯ ಬೀಳ್ತೀಯಾ ಅಂತ ನನಗೆ ಉತ್ತರ ಕೊಟ್ಟಂಗ್ ಬಂತು. ಅಂದ್ರೆ ಇವೆಲ್ಲ ನಿಮ್ ಮೆಡಿಟೇಷನ್ ಸೇರೋ ಮುಂಚೆನೆ. ಈ ತರ ಎಲ್ಲ ನಡೀತಾ ಇದೆ ಸರ್. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಚೆನ್ನಾಗಿದೆ ಮಾತ್ರ. ನನಗೆ ಗೊತ್ತಿಲ್ಲದೆ ಕುಂಭಮೇಳಕ್ಕೆ ಹೋಗ್ ಬಂದ್ನಲ್ಲ, ಅದೊಂದ್ ಖುಷಿ ನನ್ಗೆ. ಕಾಶಿಗೆ ಹೋಗ್ತೀನಿ ಅನ್ಕೊಂಡೇ ಇರ್ಲಿಲ್ಲ ನಾನು. ಅಂದ್ರೆ ನಾನು ಎಲ್ಲೂ ಸುತ್ತಾ ಇರ್ಲಿಲ್ಲ 2 years ಬ್ಯಾಕ್. ಇವಾಗ 2 years ಇಂದ ಸ್ಟಾರ್ಟ್ ಮಾಡ್ದೆ ಮೆಡಿಟೇಷನ್. ಅವಾಗಿಂದ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗ್ತಾ ಇದೀನಿ. ನಾನು ಒಂದ್ 500 ಕಿಲೋಮೀಟರ್ಸ್ ಬಿಟ್ಟು ದೂರ ಹೋಗಿಲ್ಲ. ಬರೀ ರಿಲೇಷನ್ ಮನೆಗೆ ಹಂಗ್ ಹೋಗಿದ್ದೀನಿ ಯಾವಾಗ್ಲೋ ಒಂದ್ಸತಿ. ಅದೂನು ಈ 2 years ಅಲ್ಲಿ ನಾನು ಕಾಶಿ ನೋಡ್ಕೊಂಡ್ ಬಂದೆ, ಅಯೋಧ್ಯೆ ನೋಡ್ಕೊಂಡ್ ಬಂದೆ, ಪ್ರಯಾಗ್ ಹೋಗ್ ಬಂದೆ,
ಮತ್ತೆ ಸ್ವರ್ಣಗಿರಿಗೆ ಹೋಗ್ ಬಂದೆ, ಒಳ್ಳೊಳ್ಳೆ ಪ್ರದೇಶಗಳಿಗೆ ಸೇರಿದ ತಕ್ಷಣನೇ 15 ಡೇಸ್ಗೆ ಪಿರಮಿಡ್ಸ್ಗೆಲ್ಲ ಹೋಗಿದೆ ಸರ್. ಬ್ಯಾಂಗ್ಳೂರ್ ಪಿರಮಿಡ್ಗೆ ಹೋದೆ, ಹೈದ್ರಾಬಾದ್ ಪಿರಮಿಡ್ಗೆ ಹೋದೆ, ಶ್ರೀಶೈಲ್ ಟ್ರೆಕ್ಕಿಂಗ್ ಹೋದೆ, ಶ್ರೀಶೈಲಕ್ಕೆ ಹೋಗಿ ಬಂದೆ, ಅಲ್ಲಿ ಪಿರಮಿಡ್ಗೆ ಹೋದೆ. ಎಲ್ಲ ಅದ್ಭುತಗಳು. ನನಗೆ ಗೊತ್ತಿಲ್ದಂಗೆ ಆಯಾ ಪ್ಲೇಸ್ ಹೋಗಿ ಬರ್ತಾ ಇದ್ದೀನಿ, ಒಳ್ಳೆಯವ್ರನ್ನೆಲ್ಲ ನೋಡ್ತಾ ಇದ್ದೀನಿ. ಮತ್ತೆ ಸರ್, ಪ್ರಯಾಗ್ರಾಜದಾಗ ಒಂದು ಅದ್ಭುತ ಏನಂದ್ರೆ, ಒಂದ್ ಮನೆ ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ತಾತ ಇದ್ರು, 91 ಇಯರ್ಸ್. ಅವರು ಮೌನ ವ್ರತದಲ್ಲಿ ಇದ್ರು. ಏನ್ ಕೇಳಿದ್ರು ಬರ್ದು ತೋರಿಸ್ತಾ ಇದ್ರು. ಸೊ ಅವ್ರನ್ನ ನೋಡಿ ಒಂಥರ ಸಂತೋಷ ಆಯ್ತು. ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಇನ್ನ ಏನೇನೋ ಇದೆ, ಮರ್ತೋಗ್ಬಿಟ್ಟಿರ್ತೀನಿ. ಯಾವಾಗಾದ್ರೂ ಹೇಳ್ತೀನಿ ಸರ್. ವೆರಿ ಗುಡ್. ಮಾಡ್ಲೇಬೇಕು ನೀವು ಗುಡಾಕೇಶ. ಮಾಡ್ಬೇಕಂತ ಆಸೆ ಇದೆ ಸರ್. ನಾನೇನ್ ಅನ್ಕೊಳ್ತೀನಿ, ಏನೋ ಮಧ್ಯದಲ್ಲಿ ಹೋದ್ರೆ ಏನಾದ್ರು ಅಂತಾರೇನೋ, ಈ ತರ ಸ್ವಲ್ಪ ಯಾವಾಗಂದ್ರೆ ಅವಾಗ ಹೋಗಿ ಸೇರ್ಬೋದೇ, ಇದ್ರಲ್ಲಿ ಮೆಡಿಟೇಷನ್ ಮಾಡುವಾಗ ಓಪನ್ ಮಾಡ್ಬೋದಾ ಮಾಡ್ಬಾರ್ದಂತ ಒಂದೊಂದ್ಸತಿ ಸುಮ್ನೆ ಎದ್ದು ಕೂತಿರ್ತೀನಿ. ಅಂದ್ರೆ ಕಣ್ಮುಚ್ಕೊಂತೀನಿ, ಇಷ್ಟ ಆಗುತ್ತೆ ನನ್ಗೆ ಮೆಡಿಟೇಷನ್ ಮಾಡೋದು. ನಿದ್ದೆ ಏನೂ ಬಂದಿಲ್ಲ, ನಾನೇ ಬೇಕಂತ ನಿದ್ದೆ ಮಾಡ್ತಾ ಇದ್ದೀನಿ. ಅದು ಕನ್ಫರ್ಮ್ ಮಾಡ್ಕೊಂಡು ಮೈಂಡ್ ಸೆಟ್ ಇಟ್ಟು ಸ್ಟಾರ್ಟ್ ಮಾಡ್ಬೇಕನ್ನೋದು ನನ್ನ ಆಸೆ. ಸ್ವಲ್ಪ ಕನ್ಫರ್ಮ್ ದೂರ ಆಗ್ಬಿಟ್ರೆ ಅವಾಗ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ. ಕನ್ಫರ್ಮ್ ಆಗಿದೆ. ಫಸ್ಟ್ ಮಾನಸಿಕವಾಗಿ ರೆಡಿ ಆಗ್ರಿ. ಸರ್, ಆಯ್ತು. ಮಾನಸಿಕವಾಗಿ ನಾನ್ ರೆಡಿ ಆಗಿಲ್ಲ ಅಂತ ನನ್ಗೆ ಗೊತ್ತಾಗ್ತಿದೆ. ಅದು ಒಂದ್ಸತಿ ಸೆಟ್ ಮಾಡ್ಬೇಕು. ಅದ್ ಏನಾಗ್ತದೋ ಆಗ್ಲಿ. ನಾನು ಮಾಡೇ ಸರ್, ನಿದ್ದೆನೇ ಮಾಡ್ಬಾರ್ದಾ? ನಿದ್ದೆ ಅಕಸ್ಮಾತ್ ನಿದ್ದೆ ಬಂದ್ರೆ? ನಿದ್ದೆ ಅಲ್ಲ, ಯೋಗ ನಿದ್ರೆ ಮಾಡಿ ಕುತ್ಕೊಂಡು ಧ್ಯಾನ. ಅಂದ್ರೆ ಹೇಳಿ ಸರ್. ಯೋಗ ನಿದ್ರೆ ಮಾಡಿ, ಧ್ಯಾನದಲ್ಲಿ ನಿದ್ದೆ ಮಾಡಿ. ಧ್ಯಾನ ಮಾಡ್ತಾ ಇರ್ತೀರಿ, ನಿದ್ದೆ ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲ್ಕೋಬಾರ್ದು. ಧ್ಯಾನದಲ್ಲೇ ನಿದ್ರೆಗೆ ಜಾರು. ಈಗ ಹೀಗೆ ಕುತ್ಕೊಂಡಿರ್ತೀರಲ್ಲ, ನಿದ್ದೆ ಬಂತ. ಇಷ್ಟೇ. ಇದು ಯೋಗ. ಈ ನಮ್ದು ಏನೋ ಕುತ್ತಿಗೆ ಏನಿರ್ತದೆ, ಇದು ಮಾತ್ರ ಹಿಂಗೆ ಹೋಗಿರ್ತದೆ ಅಷ್ಟೆ. ಉಳಿದದೆಲ್ಲ ಪೂರ್ತಿ ಧ್ಯಾನದಲ್ಲೇ ಇರ್ತದೆ. ಇನ್ನೂ ಜಾಸ್ತಿ ಆದ್ರೆ ನೀವು ಹೀಗೂ ಮಾಡೋದು, ಹೀಗೂ ಹೋಗ್ಬೋದು, ಹಾಗೂ ಹೋಗ್ತದೆ ಅಷ್ಟೇ. ನೀವು ಯೋಗ ನಿದ್ರೆ ಮಾಡುವಾಗ ಈ ಕೈಯೆಲ್ಲ ಲಾಕ್ ತೆಗಿಬಾರ್ದು, ಕೈ ಕಾಲು ಲಾಕ್ ತೆಗಿಬಾರ್ದು. ಬೆನ್ನು ಮಾತ್ರ ಸ್ಟ್ರೈಟ್ ಇರ್ಬೇಕು. ಆಯ್ತಾ? ಇನ್ನೊಂದು ಸರ್, ನನಗೆ ಬೆನ್ನು ನೋವು ಅಂದ್ರೆ ಮಗು ಹುಟ್ಟಿದಾಗ ಬಂದಿತ್ತು ಸ್ವಲ್ಪ ನೋವು. ಅದೇ ಪೇಯ್ನು ಯಾವಾಗ್ಲೂ ಇತ್ತು, ಲೈಫ್ ಲಾಂಗ್ ಇತ್ತು ನನಗೆ. ಏನೇನ್ ಮೆಡಿಟೇಷನ್ ಕೊಟ್ರು ಹೋಗಿರ್ಲಿಲ್ಲ. ಅದರಿಂದಾನೇ ಅರ್ಧ ನಾನ್ ಜರ್ನಿ ಮಾಡಕ್ ಹೋಗ್ತಿರ್ಲಿಲ್ಲ. ಈ ಮೆಡಿಟೇಷನ್ ಬಂದ್ಮೇಲೆ ಇದೇ ಫಸ್ಟ್ ಟೈಮ್ 1800 ಕಿಲೋಮೀಟರ್ಸ್ ಅಂದ್ರೆ 2000 ಅನ್ಕೊಳ್ಳಿ, ಅಲ್ಲಿ ಎಲ್ಲ ಸುತ್ತಿ 2000 ಕಿಲೋಮೀಟರ್ಸ್ ಹೋಗಿ 2000 ಕಿಲೋಮೀಟರ್ಸ್ ಬಂದಿದ್ದೀನಿ. ಆದ್ರೂ ನನ್ಗೆ ಬೆನ್ನು ನೋವು ಬಂದಿಲ್ಲ, ಏನ್ ಕಾಲ್ ನೋವು ಬಂದಿಲ್ಲ. ಅದೊಂದು ಖುಷಿ ನನಗೆ. ಏನಪ್ಪಾ ನನ್ಗೆ ಕಾಲ್ ನೋವು ಬರ್ತಿಲ್ಲ, ಬೆಲ್ ನೋವು ಬರ್ತಿಲ್ಲ ಅನ್ಕೊಂಡ್ಬಿಟ್ಟೆ. ಹಂಗೆ ಸ್ವಲ್ಪ ದಿವಸ ಸರ್, ನಿಜ ಅಂದ್ರೆ ಇವಾಗ ಧೈರ್ಯ ಬಂದ್ಬಿಡ್ತು ನನಗೆ. ಎಷ್ಟು ದೂರ ಆದ್ರೂ ಹೋಗ್ಬೋದು, ಎಷ್ಟು ದೂರ ಆದ್ರೂ ಬರ್ಬೋದು. ಮತ್ತೆ ನೀವ್ ಅಂತೀರಲ್ಲ, ಎಲ್ಲೆಲ್ಲಿ ಪೇನ್ ಇರುತ್ತೋ ಅಲ್ಲೆಲ್ಲ ಕೈ ಇಟ್ಕೊಂಡು ಪ್ರೇಯರ್ ಮಾಡಿ ಅಂತ. ನಾನ್ ಮಾಡಿದ್ದೆ ಹಂಗೆ. ಒಟ್ಟಲ್ಲಿ ಚಮತ್ಕಾರಗಳು ನಡೀತಾ ಇದಾವೆ. ನಡೀತವೆ. ನೀವು ಒಂದ್ ಮಂಡಲ ಮಾಡ್ಲೇಬೇಕು. ಸರ್, ಮತ್ತೆ ನಾನ್ ಮಾಡಿದ್ರೆ ಮನೇಲಿ ಎಲ್ಲಾನು ಚೇಂಜ್ ಆಗ್ತಾರಾ? 100%, ನೋ ಡೌಟ್. ಸರ್, ಮನೆಯಲ್ಲಿ ಯಾರಿಲ್ಲ ಸರ್. ನಮ್ಮ ಮನೆ ಇಡೀ ಫ್ಯಾಮಿಲಿಯಲ್ಲಿ ಇಲ್ಲ. ನಾನೇ ಮಗುವಿಂದ ಒಂದ್ ಸ್ವಲ್ಪ ಡಿಫ್ರೆಂಟ್, ಯೂನಿಕ್. ಅವರಲ್ಲಿ ಇವಳೊಬ್ಳು ಸನ್ಯಾಸಿ ಹಂಗೆ ಹಿಂಗೆ ಅಂತಾರೆ, ಯಾರು ಮಾಡ್ತಾ ಇಲ್ಲ. ಹೇಳಿದ್ರು ನೀವು ಮನೆ ಅಷ್ಟ್ ಏನೋ ಹೆಣ್ಣೊಂದು ಕಲಿತಾರೆ ಶಾಲೆ ಎಂದು ತೆರೆದಂತೆ. ನೀವು ತೋರಿಸ್ಬೇಕು ಅಲ್ವಾ? ನೀವು ಮೊದಲು ನಿಮ್ಮಲ್ಲಿ ಆ ಸಾಧನೆ ಜಾಸ್ತಿ ಆದ್ರೆ ಉಳಿದವರೆಲ್ಲ ತನ್ನಷ್ಟು ತಾನೇ ಬರ್ತಾರೆ. ಒಬ್ಬೊಬ್ರೆ ನೀವು ಅಲ್ಲಿ ಅವ್ರು ಏನು ಹೇಳಿದ್ರು ಸುಮ್ಮನೆ ಇರ್ಬೇಕು, ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಪಸ್ವಿ ಅಂದ್ರ ಹೌದು ತಪಸ್ವಿ ಅನ್ಕೊಳ್ರಿ. ಯೋಗಿ ಅಂದ್ರ ಯೋಗಿ ಹೌದು ಅನ್ಕೊಳ್ರಿ. ಅಮ್ಮ ಮನೆಯಲ್ಲಿ ಯಾರು ಮಾಡಲ್ಲ ಸರ್ ಏನೂನು. ಆದ್ರೆ ಅಮ್ಮ ಮನೆಯಲ್ಲಿರುವಾಗ ನಾನು ಹಂಗೆ ಬೆಳ್ದೆ. ನನ್ಗೆ ಇಷ್ಟ ಇಲ್ವಾ, ಏನು ಮಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿ ಇರ್ತಿದ್ದೆ ಚಿಕ್ಕ ಮಗುವಿಂದಾನು ಅಷ್ಟೇ. ಅವ್ರೆಲ್ಲಾ ಕಾಫಿ ಕುಡಿದ್ರು, ನಾನ್ ವೆಜ್ ತಿಂದ್ರು, ನಾನೇನು ಕಾಫಿ ಕುಡಿಯಲ್ಲ, ನಾನ್ ವೆಜ್ ತಿನ್ನಲ್ಲ, ಫಿಲಿಮ್ಸ್ ನೋಡಲ್ಲ, ಒಂದ್ ಬುಕ್ಸ್ ಓದೋದು, ಆತರ ಒಂಥರ ಸೈಲೆಂಟ್ ಆಗಿ ಬೆಳೆದ್ ಬಂದೆ. ಅಲ್ಲಿನೂ ಹಂಗೆ ಇದಾರೆ ಜನ, ಇಲ್ಲಿನೂ ಹಂಗೆ ಇದಾರೆ. ಆದ್ರೆ ನನ್ನ ಇಷ್ಟಿಗೆ ನಾನು ದೇವ್ರ ಪೂಜೆ ಮಾಡ್ತೀನಿ, ದೇವ್ರ ಹಾಡುಗಳು ಹಾಡ್ಕೊಂತೀನಿ, ದೇವ್ರದ್ದು ಕಥೆಗಳು ಬರಿತೀನಿ, ಬೇಜಾರಾದ್ರೆ ಓಂ ನಮಃ ಶಿವಾಯ, ರಾಮ ಏನೋ ಒಂದ್ ಬರಿತಾ ಇರ್ತೀನಿ. ನನ್ನ ಇಷ್ಟಿಗೆ ನಾನು ಹಂಗೆ ಬೆಳ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ಯಾರು ಚೇಂಜ್ ಆಗಿಲ್ಲ. ಎಲ್ರುನು ಅವ್ರಿಗೆ ನಾನ್ ವೆಜ್ ಬಿಡೋದಂದ್ರೆ ಏನೋ ಒಂಥರ. ಧ್ಯಾನ ಮಾಡಿ, ನೀವು ಮಾಡ್ತಾ ಇದ್ದೀರಲ್ವ ಧ್ಯಾನ, ಅದರಲ್ಲಿ ಚೇಂಜ್ ಆಗ್ತಾರೆ. ಓಕೆ ಸರ್, ಮಾಡಿ ನೀವು ನಿಮ್ಮಲ್ಲಿ ಇದೆ ಅದು.
ಆ ಶಕ್ತಿ ಹೊರಗಡೆ ತರಬೇಕು ನೀವು. ನಿಮಗೆ ನೀವೇ ಅದನ್ನು ಪಾಪ ಆತ್ಮಕ್ಕೆ ಊಟ ಮಾಡಿಸ್ತಾ ಇಲ್ಲ. ಹೆದರಿಸ್ತಾ ಇದೀರಿ ಹ್ಮ್ ಅಲ್ವಾ? ಹ್ಮ್ ಸರ್. ನೀವು ನಿದ್ದೆ ಮಾಡದೇ ಇದ್ರೆ ಹಂಗಾಗ್ಬಿಡ್ತದೇನೋ ಹಿಂಗಾಗ್ಬಿಡ್ತದೇನೋ ಅಂತ ಹೇಳಿ ಹೆದರಿಸ್ತಾ ಇದೀರಿ. ಫಸ್ಟ್ ಮಾನಸಿಕವಾಗಿ ಗಟ್ಟಿ ಆಗ್ಬೇಕು. ಅದು ಏನಾಗ್ತದೋ ಆಗ್ಲಿ, ನೋಡೇ ಬಿಡ್ರಿ. ಮಾಡ್ತೇನೆ ಅಂದ್ರೆ ಮಾಡ್ತೀನಿ ಅಷ್ಟೆ, ಬೆಳಿಗ್ಗೆವರೆಗೂ ಮಾಡ್ತೀನಿ. ಓಕೆ ಸರ್. ಈ ತರ ಡಿಸೈಡ್ ಮಾಡಿ ರೆಡಿ ಆಗ್ಬೇಕು. ಅದು ಬಿಟ್ಟು ನಾವೇ ಆ ಏನಂತೀವಿ, ಊಹಾಪೋಹ ಮಾಡೋದಲ್ಲ. ಒಂದ್ ವೇಳೆ ಹಗಲು ಹ್ಮ್ ನಿದ್ದೆ ಬಂದ್ರೆ, ಒಂದ್ ವೇಳೆ ನಾನು ತಲೆ ತಿರುಗಿ ಬಿದ್ದು ಬಿಟ್ರೆ, ಒಂದ್ ವೇಳೆ ಹಂಗಾಗ್ಬಿಟ್ರೆ, ಅಂತ ಏನ್ ಯೋಚನೆ ಮಾಡಿಲ್ಲ. ಈ ತರ ಅಕಸ್ಮಾತ್ ನಿದ್ದೆ ಈ ಮಾಡಿದ್ರೆ ಈ ಹೇಗೆ ತರ ಅಂತ ಅದೊಂದು ಅಷ್ಟೇ ಯೋಚನೆ ಮಾಡ್ತೀನಿ. ಈ ತರ ಏನೋ ಆಲೋಚನೆ ತರಬಾರ್ದು. ಹ್ಮ್ ಎರಡನೇದು ಮತ್ತೆ ತರ್ಲಿಲ್ಲ ಎರಡನೇ ಸರ್ ನಾನು. ಎರಡನೇದು ನನಗೆ ಕೂರಕ್ ಆಗ್ತಾ ಇಲ್ಲ, ಅದನ್ನೆಲ್ಲ ಕಾರಣನೇ ಇಲ್ಲ. ಉದಾಹರಣೆಗೆ ನಿಮ್ಗೆ 2 ದಿನದಿಂದ ಆಗ್ತಾ ಇಲ್ಲ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಆಯ್ತಾ? ನಿನ್ನೆದು ನಿನ್ನೆ ಮುಗೀತು, ಬಟ್ ಇವತ್ತಿಂದ ನಾನು ಕೂರ್ತೇನೆ, ಇವತ್ತಿಂದ ಪ್ರಯತ್ನ ಮಾಡ್ತೀನಿ. ಖಂಡಿತ ಬೆಳಗ್ಗೆವರೆಗೂ ನಾನು ಕೂರ್ತೀನಿ ಅಂತ ಹೇಳಿ ಕೂರೋ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಅನ್ನೋದು ನಿರಂತರವಾಗಿರ್ಬೇಕು. ಯಾರಿಗೆ ಪ್ರಯತ್ನ ಅನ್ನೋದು ನಿರಂತರ ಇರ್ತದೆ, ಕೆಲವರಿಗೆ ಅವರು ಫಸ್ಟ್ ಡೇ ಇಂದಲೇ ಕೂರ್ತಾರೆ, ಕೆಲವರಿಗೆ ಒಂದೇ ಸರಿ ಕೂರ್ಲಿಕ್ಕೆ ಆಗೋಲ್ಲ, ಕೆಲವರು ಒಂದು ವಾರ ಟೈಮ್ ತಗೊಂತಾರೆ, ಕೆಲವರಿಗೆ 15 ದಿವಸ ಬೇಕಾಗ್ತದೆ, ಕೆಲವರಿಗೆ ಒಂದು ಮಂಡಲ ಆದ್ರೂ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಆ ಪ್ರಯತ್ನ ಅನ್ನೋದು ಬಿಡಬಾರ್ದು. ಆಯ್ತಾ? ಅದು ನಿರಂತರವಾಗಿದ್ರೆ ಎಲ್ಲೋ ಒಂದು ಪರೀಕ್ಷೆ ನಮಗೆ. ಆಯ್ತಾ? ಪ್ರತಿಯೊಂದು ನೋಡೋಣ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಇವನಿಗೆ ಎಷ್ಟು ಹಸಿವಿದೆ, ನೋಡೋಣ ಇದನ್ನ ಹೆಂಗೆ ಭೇದಿಸ್ತಾನೆ ಅಂತ ಹೇಳಿ, ಅವೆಲ್ಲವೂ ನಮಗೆ ಒಂದು ಪರೀಕ್ಷೆ. ಒಂದು ಮತ್ತೆ ಕರ್ಮ ಫೈಟ್ ಮಾಡ್ಬೇಕು ನಾವು. ನಾನಾ ನೀನಾ ಅಂತ ಜಿದ್ದಾಜಿದ್ದಿ ಹೋರಾಟಕ್ಕೆ ಬೀಳ್ಬೇಕು. ಹ್ಮ್ ಹೌದಾ? ಮತ್ತೆ ನನಗೆ ಸರ್ ನಾನ್ ಸಾಂಗ್ಸ್ ಬರಿತೀನಿ, ಗಾಡ್ ಮೇಲೆ ಒಳ್ಳೊಳ್ಳೆ ಸಾಂಗ್ಸ್ ಬರ್ದಿದೀನಿ. ನಮ್ಮ ಗುಡಾಕಿ ಅವತ್ತು ಹೇಳ್ಬೇಕು ಅನ್ಕೊಂಡೆ, ಮತ್ತೆ ನೀವು ನಾನ್ ಬ್ಲೋವರ್ ಹ್ಯಾಂಡ್ ಅಂತ ಕೊಟ್ಟಿದ್ರಿ. ಏನೋ ನಾನ್ ಕೇಳ್ಬೋದೋ ಇಲ್ವೋ ಅನ್ಬಿಟ್ಟು ಸುಮ್ನೆ ಇದ್ದೆ ಆಮೇಲಿಂದ. ಮತ್ತೆ ಮೈಂಡಲ್ಲಿ ಏನೋ ಒಂದ್ ಡಿಸೈಡ್ ಮಾಡಿದೀನಿ, ಅದಾದ್ರೆ ಚಂದ, ಲೋಕ ಕಲ್ಯಾಣಕ್ಕೆ ಏನಾದ್ರೂ ಮಾಡ್ಬೋದು ಅಂತ ಆಸೆ. ಆಗುತ್ತೆ ಆಗುತ್ತೆ. ಮಾಡಿ, ಒಳ್ಳೇದಾಗುತ್ತೆ. ಆ ಗಾಯತ್ರಿ ಮೇಡಮ್ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಮಧ್ಯಾಹ್ನ ನೀವು ಫೋನ್ ಮಾಡಿದ್ರಲ್ಲ? ಹೌದಾ? ಹಾಂ ಹಾ, ಹೇಳಿ ಮೇಡಮ್. ಹಾಂ ಅದೇ ಈಗ ಜಾಯಿನ್ ಆಗಿದ್ದೀನಿ. ಹಾಂ ನಮ್ಮ ಸಚಿನ್ ಅವರು ಅನ್ಸುತ್ತಲ್ಲ ಫೋನ್ ಮಾಡಿದ್ರು, ಕರೆಕ್ಟ್. ಹಾ, ಹೇಳಿ ಮೇಡಮ್. ಅದಕ್ಕೆ ಓಕೆ. ಸರ್ ನಾನು ಇದು ಗುಡಾಕೇಶ ನಾನು ಮಾಡ್ತಾ ಇದ್ದೆ, ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೆ. ಮತ್ತೆ ಇಲ್ಲಿ ಸುತ್ತೂರು ಮಠದಲ್ಲಿ ಪ್ರಭುದಚ್ಚ ಸರ್ ಬಂದಿದ್ರು ಮೈಸೂರಿಗೆ. ಆ ಆಗ ನಾನು ಫಸ್ಟ್ ಸಾರಿ ನಾನು ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ದು. ಪದ್ಮಾ ಮೇಡಮ್ ಅವರು ಇದು ಮಾಡಿ ಕರ್ಕೊಂಡು ಹೋಗಿದ್ರು. ಬಟ್ ಸರ್ ನಾನು ಅಲ್ಲಿ ಅಟೆಂಡ್ ಆಗಿದ್ದೀನಿ. ನನ್ನ ಆ್ಯಕ್ಚುಲಿ ಇದ್ದಕ್ಕಿದ್ದಂಗೆ ನಂಗೆ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತು ಸರ್. ನಾನು ತುಂಬ ಒಂಥರ ಎಲ್ಲೂ ಮಾತಾಡಲ್ಲ, ಒಂಥರ ನಾಚಿಕೆ ಸ್ವಭಾವದವಳು. ಆದ್ರೂ ಅಷ್ಟು ಕೆಲವರು ಧ್ಯಾನ ಮಾಡ್ತಿದ್ದಾರೆ, ನಾನೇ ಎದ್ದು ಒಂದೆರಡು ನಿಮಿಷ, ಒಂದೆರಡು ಮೂರು ನಿಮಿಷ ಭರತನಾಟ್ಯ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಆ ಥರ ಆಗ್ಬಿಟ್ಟಿತ್ತು ನನಗೆ. ಆಮೇಲೆ ನನಗೆ ಯಾವ ಥರ ಅಂತ ಹೇಳಕ್ಕೆ ಆಗಲಿಲ್ಲ ಅಷ್ಟು. ಆಮೇಲೆ ಸರ್ ಬಂದಾದ್ಮೇಲೆ ಒಂದು 3 ದಿನ ನಾನು ಫುಲ್ ಬಾಡಿ ಎಲ್ಲ ಪೇಯ್ನ್ ಸ್ಟಾರ್ಟ್ ಆಗಿತ್ತಲ್ಲ, ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಸರ್ ನನಗೆ. ಅದು ಕ್ಲೆನ್ಸಿಂಗ್ ಆಗಿರೋದು, ಎನರ್ಜಿ ಕ್ಲೀನಿಂಗ್ ಹಾಂ ಕ್ಲೀನಿಂಗ್ ಪ್ರೋಸೆಸ್. ಕಾಯನುಪಾಸನ ಅಂತ, ಅದಕ್ಕೆ ಪೇನ್. ಸರ್ ನನಗೆ ಇವಾಗ ಆ್ಯಕ್ಚುಲಿ ನನಗೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ್ಯಕ್ಚುಲಿ. ಮತ್ತು ನಾನೀಗ ನನ್ನ ಇದರಲ್ಲಿ ಸೋಲ್ ಕನೆಕ್ಟಲ್ಲಿ ಇದ್ದೀನಿ ನಾನು ಆ್ಯಕ್ಚುಲಿ. ಅದೆಲ್ಲ ಕಳ್ಕೊಂತಾನೆ ಸರ್ ಇದಾಗೋದು, ತಿರ್ಗಾ ಮತ್ತೆ ಕಾಯನುಪಸನ ಆಗುತ್ತೆ. ಅದು ಯಾವ ಥರ ಕಾಯನುಪಾಸನ ಅಂದ್ರೆ ಏನು ಹೇಳಿ? ನಾಡಿ ಮಂಡಲ ಶುದ್ಧೀಕರಣ, ಶುದ್ಧಿ? ಹಾಂ ಕರ್ಮ ಎಲ್ಲ ಕ್ಲೀನಿಂಗ್ ಆಗಿದೆಯಾ? ಹ್ಞೂ ಸರ್, ನನಗೀಗ ಸೋಲ್ ಕನೆಕ್ಟಲ್ಲಿ ಇದ್ದೀನಿ, ನಾನು ಆತ್ಮಸ್ಥಿತಿಲಿ ಇದ್ದೀನಿ, ನಂಗೆ ಗೊತ್ತಾಗ್ತಾ ಇದೆ ಅದು. ಆತ್ಮಸ್ಥಿತಿಯಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಹ್ಞೂ ಹ್ಞೂ ಅಲ್ವಾ? ಆತ್ಮಸ್ಥಿತಿಯಲ್ಲಿ ಪುಸ್ತಕ ಓದಿ ತಿಳ್ಕೊಂಡವರು ಕೂಡ ಆತ್ಮಸ್ಥಿತಿಯಲ್ಲಿ ಇರ್ಬೋದು. ಕರ್ಮ ಅನ್ನೋದು ಕ್ಲೀನ್ ಆಗ್ಬೇಕಂತೇನಿಲ್ಲ ಅಲ್ಲ. ಹ್ಞೂ ಅದು ಸ್ಥಿತಿ ಬೇರೆ, ಹ್ಞೂ ಆ, ಕರ್ಮ ಕ್ಲೀನಿಂಗ್ ಆಗೋದು ಬೇರೆ. ಕಾಯನುಪಾಸನ ಅಂತದ್ದು ಆಗ್ಲೇಬೇಕು. ಮತ್ತು ನೀವು ಆತ್ಮಸ್ಥಿತಿಯಲ್ಲಿ ಇದ್ಮೇಲೆ ದೇಹದ ಯಾವ ಬಾಧೆನೂ ನಮಗೆ ಗೊತ್ತಾಗ್ಬಾರ್ದು.
ಅಲ್ವಾ. ಅವಧೂತರು ಅಂದ್ರೆ ಮತ್ತೆ ಹಾಗೆ ಇರ್ತಾರೆ. ಅವರಿಗೆ ಒಂದು ಏನ್ ದೇಹ ನಾನು ಕೊಳತು ಬಿದ್ದು ಹೋದ್ರು ಅವರಿಗೆ ಅದರ ಸ್ವಲ್ಪವೂ ಬಾಧೆ ಇರೋಲ್ಲ. ಆ ನನ್ಗೆ ಈಗ ಅವೆಲ್ಲ ಏನು ಆ ಥರ ಆಗಲ್ಲ ಸರ್. ಅದು ಗೂಢ ನಾನು ಒಂದ್ 2-3 ನಿಮಿಷ ಆಡಿದ್ದು ಯಾವ ನಾನಾಗಿರ್ಲಿಲ್ಲ ಅವತ್ತು. ಭರತನಾಟ್ಯ ಡ್ಯಾನ್ಸ್ ಆಡಿದ್ದು, ಶಿವತಾಂಡವ ಡ್ಯಾನ್ಸ್ ಆಡಿದ್ದು ನಾನು. ಆ್ಯಕ್ಚುಲಿ ನನ್ಗೆ ಯಾವಾಗಲೂ ಶಿವ ಅದು ಇದಾದಾಗ ನನ್ಗೆ ಆ ಎನರ್ಜಿ ಇದಾಗುತ್ತೆ ಶಿವಂದು ಹಾಡು ಕೇಳೋದು. ಈಗ ಹಂಗೆ ಆಗ್ತಾ ಇದೆ ನನಗೆ. ಶಿವಂದು ಹಾಡು ಕೇಳೋದಾಗ್ಲಿ ಏನಾದರೂ ಆಗಲಿ ಯಾವಾಗಲೂ ನನಗದು ಫಸ್ಟಿಂದನೂ ನನಗೆ ಧ್ಯಾನ ಸ್ವಲ್ಪ ದಿನ ಹೊಸ್ತ್ರಲ್ಲಿ ಬಂದಾಗ ಸ್ಟಾರ್ಟಿಂಗಿಂದ ಅದು ಆಗ್ತಾನೆ ಬರ್ತಿತ್ತು. ಈಗ ಏನಾಗ್ತಿದೆ ಅಂದರೆ ನನಗೆ ಶಿವಂದು ಹಾಡಾಗ್ಲಿ ಅದು ಒಂಥರ ಈಗ ಡೈರೆಕ್ಟಾಗಿ ಡ್ಯಾನ್ಸ್ ಆಡೋಣ ಆ ಮಟ್ಟಿಗೆ ಆಗ್ತಾ ಇದೆ ನನಗೆ. ಅದು ಸ್ವಭಾವ, ಸೋಲಿನ ಸ್ವಭಾವ, ಹಿಂದಿನ ಜನ್ಮಗಳ ಒಂದು ಸಂಸ್ಕಾರ. ಆಯ್ತಾ. ಅದು ಈಗ ಜಾಗೃತ ಆಗ್ತಾ ಇರ್ತದೆ ಆ ಒಂದು ಫ್ರೀಕ್ವೆನ್ಸಿ ಎನರ್ಜಿಗೆ ಕನೆಕ್ಟ್ ಆದಾಗ. ಆ, ಹೌದು. ಸಾಧನೆ ಜಾಸ್ತಿ ಮಾಡಿ ಮಾಡ್ತಾ ಹೋಗಿ ಅದೆಲ್ಲ ಗೊತ್ತಾಗ್ತದೆ. ಆತ್ಮಸ್ಥಿತಿಯಲ್ಲಿ ಎಲ್ಲರೂ ಇರಬೇಕು. ಆತ್ಮಸ್ಥಿತಿ ಅಂದ್ರೆ ಏನು? ಎಲ್ಲರೂ ಒಂದು ಆತ್ಮ. ಇಷ್ಟೊತ್ತರಿಗೂ ನಾ ಹೇಳಿದ್ನಲ್ವಾ, ಅದು ಪ್ರತಿಯೊಬ್ಬ ಧ್ಯಾನಿಗಳು ಕೂಡ ಅಳವಡಿಸ್ಕೊಳ್ಬೇಕು. ಅದನ್ನ ನಿತ್ಯ, ಅದು ಎನ್ಲೈಟನ್ಮೆಂಟ್ ಆದವರು ಆಗದೇ ಇರೋರು ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಆದಷ್ಟು ನಮಗೆ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಕರ್ಮ ಇಲ್ಲದೆ ಇದ್ರೆ ದೇಹದ ಬಾಧೆ ಆಗಲ್ಲ. ಕಾಯನೋಪಾಸನ ಅಷ್ಟು, ಕಾಯನೋಪಾಸನ ಅಂದ್ರೆ ಅದೇ ನಾಡಿಮಂಡಲ ಶುದ್ಧೀಕರಣ ಆಗ್ಬೇಕು. ಇಲ್ಲಾಂದ್ರೆ ನಾವು ಯಾಕೆ ಪೇನ್ ಆಗ್ಬೇಕು? ಆಗಲ್ಲ ಅಲ್ವಾ. ನಾನು ನಾನು ಈಗ ಸ್ಕೂಲು ಹಳ್ಳಿಗೆಲ್ಲ ಹೋಗಿ ಧ್ಯಾನ ಕೊಡ್ತಾ ಇದ್ದೀನಿ. ಹ್ಮ್ ಆಮೇಲೆ ನಾನು ಸ್ಕೂಲಲ್ಲಿ ಧ್ಯಾನ ಅಲ್ಲದೇನೆ ಈ ನನಗೆ ಫ್ರೀ ಇದ್ದಾಗ ಫುಲ್ ಡೈಲಿ ಹೋಗಿ ಮಕ್ಳಿಗೆ ಪಾಠನೂ ಮಾಡ್ತಾ ಇದ್ದೀನಿ. ನನಗೆ ಅದನ್ನ ನನಗೆ HM ಇದು ಮಾಡಿಕೊಟ್ಟಿದ್ದಾರೆ ಮಾಡಿ ಅಂತ. ಮಕ್ಕಳೆಲ್ಲ ತುಂಬ ಒಂದು 7-8 ಸರಿ ಹೇಳಿದ್ರು ನನಗೆ ಇದಾಗ್ತಿರ್ಲಿಲ್ಲ. ಮೇಡಮ್ ನೀವು ಒಂದ್ಸಾರಿ ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇದೆ ಅಂತ ಮಕ್ಕಳು ತುಂಬ ಇದು ಮಾಡ್ತಾ ಇದ್ದಾರೆ ಸರ್. ಹ್ಮ್ ಹಾಗಾಗಿ ನನಗೆ ಆಮೇಲೆ ಇನ್ನೊಂದು ನನಗಲ್ಲಿ ಹಳ್ಳಿಲಿ ಒಂದು ಪಿರಮಿಡ್ ಆಗಬೇಕು ಅನ್ನೋದಿದೆ ನಮ್ಮ ಊರಲ್ಲಿ. ಆ, ಹಾಗಾಗಿ ನಾನು ಈ ಒಂದು ಯಾವಾಗ ನನಗೆ ಇದರಲ್ಲಿ ಒಂದು ಗುಡಾಕೇಶ ಅಂತ ಬಂತು, ನಿಮ್ದ್ರಲ್ಲಿ ಜಾಯಿನ್ ಆಗಿದೆ ಫಸ್ಟ್. ಆಮೇಲೆ ಈ ಸ್ವಲ್ಪ ಮಧ್ಯದಲ್ಲಿ ಆಗ್ತಾ ಇಲ್ಲ, ಈಗ ಜಾಯಿನ್ ಆಗ್ತೀನಿ. ಸರ್ ಇನ್ನೊಂದು ನನಗೆ ಈಗ ನಮ್ಮ ಒಂದು ಪರ್ಸ್ನಲ್ ಕೇಳ್ಬೋದಾ? ಪರ್ಸ್ನಲ್ ಆಗಿ ಹ್ಮ್ ಈಗ ನಮ್ದು ಆ, ನಮ್ ನಮ್ಮ ಪ್ರಾಪರ್ಟಿ ಇದೆ, ನಮ್ದು ಪಿತ್ರಾರ್ಜಿತ ಆಸ್ತಿ ಇದು. ಅಲ್ಲಿ ನಾನು ಒಂದು ಪಿರಮಿಡ್ ಆಗಬೇಕು ಅಂತ. ಈಗ ಮಕ್ಕಳು ಒಂದು ಇದಕ್ಕಾಗಲಿ ಏನಕ್ಕಾದ್ರು ತುಂಬ ಆ, ಒಂದು ಅಲ್ಲಿ ಹಳ್ಳಿ ಜನತೆ ಎಲ್ಲರೂ ಅವ್ರನ್ನ ಒಂದು ಆ, ಒಂದು ಧ್ಯಾನ ಜಗತ್ತಾಗಲಿ ಆ ಥರ ನನಗೆ ಎಷ್ಟು ಇದಿದೆ ಅಂದರೆ, ನನ್ನ ಉಸಿರು ಇರೋ ತನಕ ನನ್ನ ಇದೇ ಧ್ಯಾನ ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಆ ಮಟ್ಟಿಗೆ ಆಗ್ಬಿಟ್ಟಿದ್ದೀನಿ ನಾನು. ನನಗೆ ಏನೂ ಬೇಡ, ಇದೊಂದೇ ನಂಗೆ ಕೆಲವರು ಸ್ಕೂಲ್ಗೆ ಕೆಲ್ಸಕ್ಕೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗ್ತೀನಿ, ಹೋಗ್ತಾ ಇರ್ತೀನಿ, ಬರ್ತಾ ಇದ್ದೀನಿ. ನನಗೆ ಏನಾದರೂ ಇನ್ಕಮ್ ಕೊಡ್ಲಾ ಅಂತಾರೆ, ನನಗೆ ಏನೂ ಬೇಡ. ಆ ಸೇವೆ ಆ ಸರ್ವಿಸಲ್ಲಿ ಇದ್ದೀನಿ ನಾನು. ಆದರೆ ನನಗೆ ಅಲ್ಲಿ ಪಿರಮಿಡ್ ಆಗಬೇಕು ಮತ್ತು ಮಕ್ಕಳುಗಳಿಗೆ ತುಂಬ ಅವ್ರನ್ನ ಒಂದು ಇದು ಮಾಡಬೇಕು ಅನ್ನೋದಿದೆ. ಆದರೆ ನಮಗೆ ಇಲ್ಲಿ ನಮ್ಮ ಬ್ರದರ್ ಏನು ಮಾಡಿದ್ದಾರೆ ಅಂದರೆ, ನಮಗೆ ಸೇರ್ಬೇಕಾದಂಥದ್ದು ಜಾಗನ ಅವರು ಈಗಲೂ ಅಷ್ಟೇ ಕೇಳಿದ್ರೆ ಇಲ್ಲ ಏನಕ್ಕೆ ಹಾಗೆ ಹೀಗೆ ಅಂತಾರೆ. ಅದು ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟಿದಾದ್ರೂ ಏನು ಮಾಡಬೇಕು ಇತ್ತು ಅಂತ ಗೊತ್ತಾಗ್ತಾ ಇಲ್ಲ. ಹ್ಮ್ ನೀವು ಇದು ಮಾಡಿ, ಎಲ್ಲಿ ಪಿರಮಿಡ್ ಸೆಂಟರ್ಗಳಿದಾವೆ ಅಲ್ಲಿಗೆಲ್ಲ ಡೊನೇಟ್ ಮಾಡಿ ಫಸ್ಟ್. ಆಯ್ತಾ. ಆಮೇಲೆ ಅವ್ರ ಸೋಲ್ ಏನಿದೆ ಅವರಿಗೆ ಸಾರಿ ಕೇಳಿ, ನಾನು ಇಲ್ಲಿ ಪಿರಮಿಡ್ ಕಟ್ಟಬೇಕು, ನೀವು ಅವರಿಗೆ ಹಿಂದೆ ಡಿಸ್ಟರ್ಬ್ ಮಾಡಿರ್ತೀರಿ. ಆಯ್ತಾ. ನನ್ನ ತಪ್ಪಾಗಿದೆ ಅಂತೇಳಿ ಫಸ್ಟು ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ. ಯಾರು ನಿಮ್ಮ ತಮ್ಮ ಸಹೋದರರು ಇದ್ದಾರೆ ಅಂದಿರಲ್ಲ, ಅವರಿಗೆ ಕೇಳಿ. ಜೊತೆಗೆ ನೀವು ಎಲ್ಲೆಲ್ಲಿ ಪಿರಮಿಡ್ ಸೆಂಟರ್ಗಳು ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿಯೇ ನೀವು ಡೊನೇಷನ್ ಕೊಡಿ ಯಥಾಶಕ್ತಿ. ಅದು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಸೇವೆ ಮಾಡಿ ಮತ್ತೆ ಡೊನೇಷನ್ ಕೊಡಿ.
ಎರಡನೇದು, ನೀವು ಪಿರಮಿಡ್ ಕಟ್ಟಬೇಕು ಅಂತ ನಿಮ್ಮ ಬರೀ ನಿಮ್ಮ ದುಡ್ಡಲ್ಲಿ ಕಟ್ಟೋದಲ್ಲ, ಅದು ಬೇರೆಯವರಿಂದಲೂ ಕೂಡ ಸ್ವಲ್ಪನಾದರೂ ಕಲೆಕ್ಟ್ ಮಾಡಬೇಕು. ಆಯ್ತಾ? ಅದು ನಿಮ್ಮದು ಅಂತ ಆಗ್ಬಾರ್ದು, ಬರೀ ನನ್ನ ದುಡ್ಡಲ್ಲೇ ಕಟ್ಟಿದ್ದೀನಿ ಅಂದಂಗೂ ಆಗ್ಬಾರ್ದು. ಆಯ್ತಾ? ಎಲ್ಲ ಧ್ಯಾನಿಗಳ ಕಂಟ್ರಿಬ್ಯೂಷನ್ ಇದೆ ಅನ್ನೋಂಗ್ ಆಗ್ಬೇಕು. ಫಸ್ಟ್ ನೀವು ಬೇರೆ ಕಡೆ ಡೊನೇಟ್ ಮಾಡಿ. ಸರ್ ನಾನು ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ. ನೀವು ಈಗ ಮಾಡಿದ್ದೀರಿ ಅಂತ ಅರ್ಥ ಅಲ್ಲ. ಸರಿ. ಆಯ್ತಾ? ಅದನ್ನೇ ಹೇಳಿದ್ದೆ ನಾನು, ಇದನ್ನ ಬಿಡಬೇಕು. ಫಸ್ಟ್ ನಾನು ಒಪ್ಕೋಬೇಕು, ಅಕ್ಸೆಪ್ಟ್, ಹೌದು ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಅವ್ರಿಗೇನೋ ಹರ್ಟ್ ಮಾಡಿದ್ದೀನಿ, ಅವ್ರಿಗೆ ಇದೇ ರೀತಿ ಪ್ರಾಪರ್ಟಿಯಲ್ಲಿ ಯಾವುದೋ ಹಿಂದಿನ ಜನ್ಮದಲ್ಲಿ ಕಿರಿಕ್ ಮಾಡಿದ್ದೀನಿ, ಅದಕ್ಕೆ ನಂದು ತಪ್ಪಾಗಿದೆ. ಈಗ ನನಗಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಅಂತ ಕೇಳ್ತಾ ಇದ್ದೀನಿ, ದಯಮಾಡಿ ನನಗೆ, ಆಯ್ತಾ, ಅದನ್ನ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೃದಯಪೂರ್ವಕವಾಗಿ ಸರೆಂಡರ್ ಆಗಿ ಕೇಳ್ಬೇಕು. ಸರ್ ನಾನು ಸರೆಂಡರ್ ಆಗಿ ನಮ್ಮ ಬ್ರದರ್ ಹತ್ರ ಕೇಳ್ತಾ ಇದ್ದೀನಿ, ನಮ್ಮ ಜಾಗ ನಮಗ್ ನಾನು ಬಿಟ್ಕೊಡಿ. ಹೊರಗಡೆಯಿಂದ ಅಲ್ಲ, ಧ್ಯಾನದಲ್ಲಿ ಕೇಳಿ. ಧ್ಯಾನದಲ್ಲಿ ಕೇಳಿದ್ದೀನಿ ಸರ್, ಆದ್ರೂ ನಾನು ರಿಕ್ವೆಸ್ಟ್ ಆಗಿ ಇದ್ ಮಾಡ್ತಾ ಇದ್ದೀನಿ. ನಾನು ಒಂದು ಸೇವೆ ಹಂತದಲ್ಲಿ ನನ್ನ ಸ್ವಾರ್ಥಕ್ಕೆ ಬೇಡ ಆಮೇಲೆ ಅಂತ ಕೇಳಿ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಇದೆಯಲ್ವಾ, ಅಲ್ಲಿಗೆ ಡೊನೇಷನ್ ಮಾಡಿ, ಪಿರಮಿಡ್ಗೆ. ಮತ್ತೆ ಬೇರೆ ಕಡೆನೂ ಕೂಡ ಹೋಗಿ, ಎಲ್ಲಿ ಮೇಜರ್ ಆಗಿ ಅಲ್ಲಿ ಕೊಡಿ, ಮತ್ತೆ ಬೇರೆ ಕಡೆ ಎಲ್ಲೆಲ್ಲಿ ಸೆಂಟರ್ ಇದೆ ಪಿರಮಿಡ್, ಅಲ್ಲಿಗೆ ಡೊನೇಟ್ ಮಾಡಿ. ಖಂಡಿತ ಕ್ಲಿಯರ್ ಆಗ್ತದೆ ಸರ್. ಅದೇ ನಮ್ಮ ಮಕ್ಕಳು ಸ್ಕೂಲ್ ಇಂಪ್ರೂವ್ ಮಾಡಬೇಕು, ಬಹಳ ಇದೆ ಸರ್, ನಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಆಗುತ್ತೆ. ನೀವು 2-3 ಹೆಜ್ಜೆ ಮುಂದಕ್ಕೆ ಇಟ್ರೆ ಆಮೇಲೆ ಯೂನಿವರ್ಸೇ ಎಲ್ಲಾ ಹೆಜ್ಜೆಗಳನ್ನ ಇಟ್ಕೊಂಡು ಕರ್ಕೊಂಡು ಹೋಗ್ತದೆ. ನೀವು ಕಾರಣ ಹೇಳಿ, ರೀಸನ್ ಹೇಳಿ ಕುತ್ಕೊಳ್ಳೋದು ಬೇಡ. ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ಆಯ್ತಾ? ಆಗುತ್ತೆ. ಅದೇ ಬೆಂಗಳೂರು ಪಿರಮಿಡ್ ಅಲ್ಲಿಗಿಲ್ವಾ ಸರ್? ನಾನು ಮಾಡ್ತಾ ಇದ್ದೀನಿ ಈಗ, ಮುಂದೆ ಸ್ವಲ್ಪ ಇದು ಮಾಡಕ್ ಟ್ರೈ ಮಾಡ್ತೀನಿ. ಆಯ್ತು, ಅದೇ ಒಂದೇ ಕಡೆ ಅಲ್ಲ, ಎಲ್ಲ ಕಡೆನೂ ಮಾಡಿ. ಓಕೆ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಎಲ್ಲರೂ ಆರಾಮ್ಸೆ ಬೆಳಗ್ಗೆವರೆಗೂ ಕೂತ್ಕೊಂಡು ಧ್ಯಾನ ಮಾಡಿ. ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಯಾರಿಗಾದರೂ ನಿದ್ದೆ ಬರ್ತಾ ಇದೆ ಅಂತಂದ್ರೆ ಎದ್ದು ಹೋಗಿ ಮಲಗಬಾರ್ದು, ಆಯ್ತಾ? ಧ್ಯಾನ ಸ್ಥಿತಿಯಲ್ಲಿ ನಿದ್ದೆಗೆ ಜಾರಬೇಕು. ಓಕೆ, ಮಾನಸಿಕವಾಗಿ ನಾವು ತಯಾರಾಗಬೇಕು. ನಾವೇ ಮೊದಲೇ ಊಹೆ ಮಾಡೋದಲ್ಲ. ನನಗೆ ಹೇಳಿದ್ನಲ್ವಾ, ಹಂಗಾಗ್ತದೇನೋ ಹಿಂಗಾಗ್ತದೇನೋ, ನನ್ನ ಕೈಲಿ ಆಗ್ತದೋ ಇಲ್ಲೋ, ಈ ಥರ ಏನೋ ನಾವು ಹೇಳಬಾರ್ದು. ಮೊದಲು ನಾವು ತಯಾರಿ ಮಾಡ್ಕೊಳ್ಬೇಕು. ಎಸ್ ಮೇಡಮ್, ಪರಿಣಾಮ ಮಾಸ್ಟರ್ ಹೇಳಿ. ಎಲ್ಲರೂ ಮಾಸ್ಟರ್ಸ್ ನೀರಿಟ್ಕೊಳ್ಳಿ, ನಾವು ಇದು ಸಂಕಲ್ಪ ಮಾಡೋಣ, ಆಯ್ತಾ? ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಹೇಳಿ ಮೇಡಮ್. ಯಾವ್ದು ಹೆಡ್ಫೋನ್ ತೆಗೀರಿ. ಆಮೇಲಿಂದ ಸ್ಪಷ್ಟವಾಗಿ ಏನು ಕೇಳ್ತಾನೆ ಇರಲಿಲ್ಲ ಸರ್, ಹೇಳೋದು ನಾನೇ ಸೌಂಡು. ಅಷ್ಟೇ ಬರ್ತಾ ಇರಲಿಲ್ಲ, ನಿದ್ದೆ ಮೇಡಮ್ ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಸರಿ, ವಾಯ್ಸ್ ಬರ್ತಿಲ್ಲ ಸರ್, ಕೇಳಿಸ್ತಾ ಇಲ್ಲ. ಈಗ ಮಾತಾಡಿ. ಸಾರಿ, ಇದು ರಾತ್ರಿ 3 o'clock ಸ್ಪಷ್ಟ ನೀವು ಹೇಳೋದು ಏನು ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ, ಹಂಗಾಗಿ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಸರ್. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ. ಹೌದಾ ಸರ್? ಏನು ಕೇಳಿಸ್ತಾ ಇರಲಿಲ್ಲ ಸರ್, ಸ್ಪಷ್ಟತೆನೇ ಇರಲಿಲ್ಲ. ಏನು ಹೇಳ್ತಾ ಇದ್ರು ಅಂತಾನೆ ಗೊತ್ತಾಗ್ಲಿಲ್ಲ, ವಾಯ್ಸ್ ಅಷ್ಟೇ. ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ನೋಡಿ, ಇವಾಗ ನಿಮ್ದು ವಾಯ್ಸ್ ಸರಿ ಬರ್ತಿಲ್ಲ. ಮತ್ತೆ ನಾನು ಈಗ ನಾಳೆ ಬೆಳಗ್ಗೆ 4 o'clock ಹಂಗೆ ಲೀವ್ ಆಗ್ಬೇಕಾಗುತ್ತೆ. ಕರ್ಮ ಪ್ರಕ್ಷಾಳನ ನಡೀತಾ ಇರ್ತಲ್ವಾ, ಲೀವ್ ಆಗ್ಬೋದಾ ಸರ್? ಏನು ಕೆಲಸದ ಮೇಲೆ ಹೊರಟಿದ್ದೀರಾ? ಸರ್. ಆಯ್ತಾಯ್ತು, ಹೊರಡು. ಅಂದ್ರೆ 4:30 ಲೀವ್ ಆದ್ರೆ ಏನ್ ತೊಂದ್ರೆ ಇಲ್ವಾ? ಅದು ಮಧ್ಯ ಲೀವ್ ಆದ್ರೆ ಏನ್ ಮಾಡಕ್ಕಾಗ್ತದೆ, ನೀವು ಹೋಗ್ಲೇಬೇಕಲ್ವಾ, ಅನಿವಾರ್ಯ. ಅಲ್ಲ, ನೀವು ಕಂಡ್ಬಿಡ್ಬೇಡಿ ಅಂತಿರಲ್ಲ, ಭಯ. ಹೌದು ಮೇಡಮ್, ನಾವು ಹೇಳ್ತೀವಿ, ಬಟ್ ನಿಮಗೆ ಹೋಗೋದು ಅನಿವಾರ್ಯ ಅಲ್ವಾ? ಅಲ್ಲ, ಕಂಡ್ಬಿಟ್ಟು ಹೋಗ್ಬೋದೇ ಅಂತಂದ್ರೆ ತೊಂದ್ರೆ ಇಲ್ಲ, ಹೋಗಿ. ಓಕೆ ಮೇಡಮ್. ಸರಿ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ನೀರಿಟ್ಕೊಳ್ಳಿ, ನಾವು ಧ್ಯಾನ ಸ್ಟಾರ್ಟ್ ಮಾಡೋಣ ಬೇಗ, ಆಯ್ತಾ? ವೆರಿ ಗುಡ್. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್
భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే. వీడు అడగలేదు, వాడు చెప్పలేదు. నువ్వెవరిని అడిగితే అప్పుడు అహం ఆత్మ